ಓಂ ಶಾಂತಿ. 16 ಡಿಸೆಂಬರ್ 2024 ಪ್ರಾತಃ ಮುರಳಿ बाप दादा मधुबन। मीठे बच्चे, ये पावन बनने की पढ़ाई सब पढ़ाई से सहज है। इसे बच्चे, जवान, बुढ़े सब पढ़ सकते हैं। सिर्फ 84 जन्मों को जानना है। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಇದು ಪಾವನ ಆಗೋ ವಿದ್ಯೆ. ಇದು ಎಲ್ಲ ವಿದ್ಯೆಗಿಂತ ಸಹಜವಾದ ವಿದ್ಯೆ. ಇದನ್ನು ಮಕ್ಕಳು, ಯುವಕರು, ಮುದುಕರು ಎಲ್ಲರೂ ಓದ್ಬೋದು. ಎಲ್ಲ ವಯೋಮಾನದವರು ಓದ್ಬೋದಾಗಿರುವಂತಹ ಸಹಜವಾದ ವಿದ್ಯೆ ಇದು. ಇದರಲ್ಲಿ ಕೇವಲ 84 ಜನ್ಮಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದಾಗಿದೆ. प्रश्न, हर एक छोटे व बड़े को कौन सी प्रैक्टिस ज़रूर करनी चाहिए? ಪ್ರಶ್ನೆಯಾಗಿದೆ, ಪ್ರತಿಯೊಬ್ಬರು, ಚಿಕ್ಕವರು ದೊಡ್ಡವರು ಎಲ್ಲರೂ ಯಾವ ಅಭ್ಯಾಸವನ್ನು ಅವಶ್ಯಕವಾಗಿ ಮಾಡಬೇಕಾಗಿದೆ? उत्तर, हर एक को मुरली चलाने की प्रैक्टिस ज़रूर करनी चाहिए, क्योंकि तुम मुरलीधर के बच्चे हो. ಪ್ರತಿಯೊಬ್ಬರೂ ಮುರಳಿಯನ್ನು ಅನ್ಯರಿಗೆ ತಿಳಿಸ್ಕೊಡುವಂಥ, ಓದಿಸುವಂತಹ ಪ್ರಾಕ್ಟೀಸ್ ಎಲ್ಲರಿಗೂ ಇರಬೇಕು. ಏಕೆಂದರೆ ನೀವು ಮುರಳೀಧರನ ಮಕ್ಕಳಾಗಿದ್ದೀರಿ. ಅಗರ್ ಮುರಳಿ नहीं चलाते हो तो ऊंच पद नहीं पा सकेंगे. ನೀವು ಮುರಳಿ ಅನೇಕ ಆತ್ಮಗಳಿಗೆ ತಿಳಿಸ್ಕೊಡ್ಲಿಲ್ಲ ಅಂದರೆ, ಓದಿಸ್ಲಿಲ್ಲ ಅಂದರೆ, ಬಾಬಾ ಹೇಳ್ತಾರೆ ನೀವು ಉನ್ನತ ಪದವಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕಿಸಿ ಕೋ ಸುನಾತೆ ರಹೋ ತುಮ್ ಮುಖ ಖುಲ್ ಜಾಯೇಗಾ. ತುಮ್ ಹರ್ ಏಕ ಕೋ ಬಾಪ್ ಸಮಾನ್ ಟೀಚರ್ ಝರೂರ್ ಬನ್ನಾ ಹೈ. ಬಾಬಾ ಹೇಳ್ತಾರೆ ನೀವು ಯಾರಿಗಾದರೂ ಈ ವಿದ್ಯೆ ಓದಿಸ್ತಾ ಇರಿ, ತಿಳಿಸ್ತಾ ಇರಿ, ನಿಮ್ಮ ಬಾಯಿ ತೆರಿತಾ ಇರುತ್ತೆ. ಹೇಳಕ್ಕೆ ಬರಲ್ಲ ನಮಗೆಲ್ಲ ಗೊತ್ತಾಗುತ್ತೆ, ಮಾತಾಡೋಕ್ಕೆ ಬರಲ್ಲ, ಹಾಗಿಲ್ಲ. ನೀವು ಹೇಳ್ತಾ ಹೋಗಿ ಬಾಬೋರ್ ವರದಾನ ಸಿಗ್ತಾ ಹೋಗುತ್ತೆ. ನೀವು ಪ್ರತಿಯೊಬ್ಬರು ತಂದೆ ಸಮಾನ ಟೀಚರ್ ಅವಶ್ಯಕವಾಗಿ ಆಗಬೇಕು. जो पढ़ते हो वो पढ़ाना है. छोटे बच्चों को भी ये पढ़ाई पढ़ने का हक है. ಏನು ಓದ್ತೀರಿ ಬಾಬೋರಿಂದ ಇದನ್ನು ಅನ್ಯರಿಗೆ ಓದಿಸ್ಬೇಕು. ಚಿಕ್ಕ ಮಕ್ಕಳು ಈ ವಿದ್ಯೆ ಓದಿಸೋ ಹಕ್ಕಿದೆ. ಅನೇಕ ಆತ್ಮಗಳಿಗೆ ಈ ವಿದ್ಯೆನ ಓದಿಸ್ಲಿಕ್ಕೆ ಹಕ್ಕಿದೆ. वह भी बेहद के बाप का वर्षा लेने के अधिकारी है. ಬಾಬಾ ಹೇಳ್ತಾರೆ ಅವರು ಅಂದರೆ ಮಕ್ಕಳು ಬೇಹದ್ ತಂದೆಯಿಂದ ಆಸ್ತಿ ತಗೊಳ್ಳೋಕ್ಕೆ ಅಧಿಕಾರಿಗಳಿದ್ದಾರೆ. ಅಂದರೆ ಚಿಕ್ಕವರು ದೊಡ್ಡವರು ಮಕ್ಕಳು ಎಲ್ಲರೂ ಯಾರು ಬಾಬೋರಿಂದ ವಿದ್ಯೆ ಓದ್ತೀರಿ, ಬಾಬಾ ಹೇಳ್ತಾರೆ ಇದನ್ನು ನೀವು ಅನ್ಯರಿಗೆ ಓದಿಸ್ಬೇಕು. ಈ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓದ್ತೀರಿ ಅಂದರೆ ಓದಿಸ್ಬೇಕು. ಓಂ ಶಾಂತಿ. ಅಭಿ ಆತಿ ಹೈ ಶ್ರೀ ಬಾಬಾ ಕಿ ಜಯಂತಿ. उस पर कैसे समझाना चाहिए? बाप ने तुमको समझाया है, वैसे तुमको फिर औरों को समझाना है. ಬಾಬಾ ಹೇಳ್ತಾರೆ ಇವಾಗ ಬರುತ್ತೆ ಶ್ರೀ ಬಾಬೋರ ಜಯಂತಿ. ಅದರ ಬಗ್ಗೆ ನೀವು ಹೇಗೆ ತಿಳಿಸ್ಕೊಡ್ಬೇಕು? ಬಾಬೋರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ, ಹಾಗೆ ನೀವು ಬೇರೆಯವರಿಗೂ ತಿಳಿಸ್ಕೊಡ್ಬೇಕು. ऐसा तो नहीं, बाबा जैसे तुमको पढ़ाता वैसे बाबा को ही सबको पढ़ाना है. ಈ ಥರ ಅಂತೂ ಸಾಧ್ಯ ಇಲ್ಲ. ಹೇಗೆ ಬಾಬೋರ್ ಸನ್ಮುಖದಲ್ಲಿ ನೀವು ಮಕ್ಕಳಿಗೆ ಕೂತು ಓದಿಸ್ತಾರೋ ಹಾಗೆ ಎಲ್ಲರಿಗೂ ಓದಿಸ್ಬೇಕು, ಇದು ಸಾಧ್ಯ ಇಲ್ಲ. श्री बाबा ने तुमको पढ़ाया है, जानते हो, शरीर द्वारा पढ़ाया है. बरोबर हम श्री बाबा की जयंती मनाते हैं. ಶ್ರೀ ಬಾಬೋರ್ ನಿಮ್ಮ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ, ಗೊತ್ತಿದೆ. ಈ ಶರೀರದ ಮೂಲಕ ಓದಿಸ್ತಾರೆ. ಅವಶ್ಯಕವಾಗಿ ನಾವು ಶ್ರೀ ಬಾಬೋರ ಜಯಂತಿಯನ್ನು ಆಚರಿಸ್ತೀವಿ.
ಹಮ್ ನಾಮ್ ಭಿ ಶಿವ ಕಾ ಲೇತೆ ವತೋ ಹೇ ಹಿ ನಿರಾಕಾರ. ನಾವು ಹೆಸರು ತಗೊಳ್ಳೋದು ಶಿವ ಬಾಬೋರ್ದೇನೆ. ಅವರಂತೂ ನಿರಾಕಾರ ಆಗಿದ್ದಾರೆ. ಯಾರು ನಿರಾಕಾರ ಅವರಿಗೆ ಶಿವ ಅಂತ ಕರೀಲಾಗುತ್ತೆ. वो लोग कहते शिव तो जन्म मरण रहित है, उनकी फिर जयंती कैसे होगी? ये तो तुम बच्चे जानते हो कैसे नंबरवार मनाते आते हैं. ಈಗ ಜಗತ್ತಿನ ಮನುಷ್ಯರಿಗೆ ಹೇಳಿದ್ರೆ ಶಿವ ನಿರಾಕಾರ, ಜನನ ಮರಣ ರಹಿತ ಅವರು. ಹಾಗಾದರೆ ಅವರ ಜಯಂತಿ ಹೇಗಾಗುತ್ತೆ? ಇದು ನೀವು ಮಕ್ಕಳಿಗೆ ಗೊತ್ತಿದೆ. ಬಾಬಾ ಹೇಳ್ತಾರೆ ಎಲ್ಲವನ್ನೂ ನೀವು ನಂಬರ್ ವಾರ್ ಆಚರಣೆ ಮಾಡ್ತೀರಿ. ಎಲ್ಲ ಹಬ್ಬಗಳ ಆಚರಣೆ ನಂಬರ್ ವಾರ್. मनाते ही रहेंगे तो उन्हों को समझाना पड़े. बाप आकर इस तन का आधार लेते हैं, मुख तो ज़रूर चाहिए, इसलिए गौमुख की महिमा है. ಬಾಬಾ ಹೇಳ್ತಾರೆ ಆಚರಣೆ ಅಂತೂ ಮಾಡ್ತಾರೆ, ಅವರಿಗೆ ತಿಳಿಸ್ಕೊಡ್ಬೇಕು ಶಿವ ಜಯಂತಿಯ ಆಚರಣೆ ಯಾಕೆ ಮಾಡ್ತೀವಿ, ಯಾರ ಜಯಂತಿ ಎಲ್ಲದನ್ನು ನೀವು ಮಕ್ಕಳು ತಿಳಿಸ್ಕೊಡ್ಬೇಕು. ಬಾಬೋರು ಬಂದು ಈ ಶರೀರದ ಆಧಾರ ತಗೊಂಡಿದ್ದಾರೆ. ಬಾಬೋರಿಗೆ ತಿಳಿಸ್ಕೊಡ್ಬೇಕಾದ್ರೆ ಬಾಯಿ, ಈ ಮುಖದ ಅವಶ್ಯಕತೆ ಇದೆ. ಅದರಿಂದ ಗೌಮುಖದ ಮಹಿಮೆನೂ ಇದೆ. ये राज ज़रा पेचीली है. शिव बाबा के ऑक्यूपेशन को समझना है. हमारा बेहद का बाप आया हुआ है, उनसे ही हमको बेहद का वर्षा मिलता है. ಈ ಎಲ್ಲ ರಹಸ್ಯಗಳೇನಿದೆ ಇವೆಲ್ಲವೂ ಬಹಳ ಸೂಕ್ಷ್ಮವಾಗಿರೋದು. ಶಿವಬಾಬೋರ ಕರ್ತವ್ಯವನ್ನು ನಿಮ್ಮ ಮಕ್ಕಳು ಚೆನ್ನಾಗಿ ತಿಳ್ಕೋಬೇಕು. ನಮ್ಮ ಬೇಹದ್ದಿನ ತಂದೆ ಬಂದಿದ್ದಾರೆ, ಅವರಿಂದ ನಾವು ಬೇಹದ್ದಿನ ಆಸ್ತಿಯನ್ನು ತಗೊಳ್ತೀವಿ. ಬೇಹದ್ ತಂದೆಯಿಂದ ಬೇಹದ್ ಆಸ್ತಿ ಸಿಗುತ್ತೆ. ಬರೋಬರ್ ಭಾರತ್ ಕೋ ಬೇಹದ್ ಕಾ ವರ್ಸಾತಾ और किसको होता नहीं. भारत को ही सचखंड कहा जाता और बाप को भी ट्रूथ कहा जाता है. ಅವಶ್ಯಕವಾಗಿ ಭಾರತದಲ್ಲಿ ಬೇಹದ್ ಆಸ್ತಿ ಇತ್ತು. ಯಾರ ಹತ್ರನೂ ಇಷ್ಟೊಂದು ಆಸ್ತಿ ಇರೋದಿಲ್ಲ. ಭಾರತದ ಸಂಪತ್ತೇನಿದೆ ಇಷ್ಟೊಂದು ಸಂಪತ್ತು ಇನ್ಯಾರ ಹತ್ರನೂ ಇರಲ್ಲ. ಭಾರತ ಸತ್ಯಖಂಡ ಅಂತ ಕರೆಸ್ಕೊಳ್ಳುತ್ತೆ. ಏಕೆಂದರೆ ಬಾಬೋರಿಗೂ ಟ್ರೂತ್ ಸತ್ಯ ಅಂತ ಹೇಳಲಾಗುತ್ತೆ. ಗಾಡ್ ಈಸ್ ಟ್ರೂತ್. ಬಾಬಾ ಹೇಳ್ತಾರೆ ಭಾರತನೂ ಬಾಬೋರ ಜನ್ಮಭೂಮಿನೂ ಸತ್ಯಖಂಡ ಇದು. ये बातें समझानी पड़ती है, फिर कोई को जल्दी समझ में नहीं आता है. ನಿಮ್ಮ ಮಕ್ಕಳು ಇದೆಲ್ಲದನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಆದರೆ ಕೆಲವರಿಗೆ ಬೇಗ ಅರ್ಥ ಆಗೋದಿಲ್ಲ. कोई झट समझ जाते हैं. ये योग और एजुकेशन दोनों ಕಿಸಕ್ನೆ ವಾಲಿ ಚೀಸೆ ಹೇ. ಬಾಬಾ ಹೇಳ್ತಾರೆ ಕೆಲವರಿಗೆ ಬೇಗ ಅರ್ಥ ಆಗುತ್ತೆ, ಕೆಲವರಿಗೆ ಏನೂ ಬೇಗ ಅರ್ಥ ಆಗೋದಿಲ್ಲ. ಬಾಬಾ ಹೇಳ್ತಾರೆ ಈ ಯೋಗ, ಈ ಜ್ಞಾನ ಏನಿದೆ, ವಿದ್ಯೆ ಎರಡೂ ಸ್ವಲ್ಪ ಬೇಗ ಜಾರೋ ಅಂಥದ್ದು, ಪಾದರಸದಂಗೆ. ಏಕೆಂದರೆ ಅಷ್ಟು ಬೇಗ ಎಲ್ಲರ ಬುದ್ಧಿಯಲ್ಲೂ ಇದು ಕೂತ್ಕೊಳ್ಳೋದಿಲ್ಲ. ಉಸ್ಮೇ ಭಿ ಯೋಗ ಜಾಸ್ತಿ ಕಿಸಕ್ತಾ ಹೇ. नॉलेज तो बुद्धि में रहती ही है, बाकी याद ही ಗಡಿ ಗಡಿ ಭೂಲ್ತೆ ಹೇ. ಜ್ಞಾನಕ್ಕಿಂತ ಯೋಗ ಬೇಗ ಜಾರಿಬಿಡುತ್ತೆ. ಅಂದರೆ ಬಾಬೋರ ನೆನಪು ಬೇಗ ಮರ್ತೋಗ್ಬಿಡುತ್ತೆ. ಜ್ಞಾನ ಆದರೂ ಸ್ವಲ್ಪ ಬುದ್ಧಿಯಲ್ಲಿರುತ್ತೆ, ಬಾಕಿ ಬಾಬೋರ ನೆನಪನ್ನು ಪದೇ ಪದೇ ಮರ್ತು ಬಿಡ್ತೀರಿ. नॉलेज तो तुम्हारी बुद्धि में है ही, हम कैसे 84 जन्म लेते हैं. जिनको ये नॉलेज है वही बुद्धि से समझ सकते हैं कि जो पहले पहले नंबर में आते हैं वही 84 जन्म लेंगे. ಬಾಬಾ ಹೇಳ್ತಾರೆ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ. ಯಾವ ಜ್ಞಾನ ಇದೆ? ನಾವು ಹೇಗೆ 84 ಜನ್ಮವನ್ನು ಪಡಿತೀವಿ. ಈ ಜ್ಞಾನ ಅವ್ರ ಬುದ್ಧಿಗೆ ಅರ್ಥ ಆಗುತ್ತೆ. ಯಾರ ಬುದ್ಧಿಗೆ ಅರ್ಥ ಆಗುತ್ತೆ? ಯಾರು ಫಸ್ಟ್ ನಂಬರಲ್ಲಿ ಬರ್ತಾರೆ, ಅಂದರೆ ಪೂರ್ಣ 84 ಜನ್ಮವನ್ನು ಯಾರು ಪಡೀತಾರೆ ಅವ್ರ ಬುದ್ಧಿಗೆ ಇದು ಅರ್ಥ ಆಗುತ್ತೆ. ಪಹಲೆ ಊಂಚತೆ ಊಂಚ ಲಕ್ಷ್ಮೀ ನಾರಾಯಣ ಕೋ ಕಹೆಂಗೆ, ನರ್ಸೆ ನಾರಾಯಣ್ ಬನ್ನೆ ಕಿ ಕಥಾ ಭಿ ನಾಮಿ ಗ್ರಾಮಿ ಹೇ. ಬಾಬಾ ಹೇಳ್ತಾರೆ ಮೊದಲು ಈ ಸಾಕಾರ ಸೃಷ್ಟಿಯಲ್ಲಿ ಶ್ರೇಷ್ಠಾತಿ ಶ್ರೇಷ್ಠರು ಅಂದರೆ
ಲಕ್ಷ್ಮೀನಾರಾಯಣರಿಗೆ ಹೇಳಲಾಗುತ್ತೆ. ನರನಿಂದ ನಾರಾಯಣ ಆಗೋ ಈ ಕತೆ ಬಹಳ ಪ್ರಸಿದ್ಧಿ ಇದೆ. पूर्णमासी पर बहुत जगह सत्यनारायण की कथा चलती है. अभी तुम जानते हो हम सचमुच बाबा द्वारा नर से नारायण बनने की पढ़ाई पढ़ते हैं. ಪೌರ್ಣಮಿಯಲ್ಲಿ ಬಹಳಷ್ಟು ಕಡೆ ಸತ್ಯನಾರಾಯಣನ ಕತೆ ನಡೆಯುತ್ತೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಸತ್ಯನಾರಾಯಣನ ಕತೆ ಹೇಳ್ತಾರೆ, ಕತೆ ಕೇಳ್ತಾರೆ, ಯಾರು ಸತ್ಯನಾರಾಯಣ ಆಗೋದಿಲ್ಲ. ಆದರೆ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಸತ್ಯವಾಗಲೂ ಬಾಬೋರಿಂದ ನರ ನಾರಾಯಣ ಆಗೋ ವಿದ್ಯೆನ ಓದ್ತಾ ಇದ್ದೀವಿ. ಯೇ ಹೇ ಪಾವನ್ ಬನ್ನೆ ಕಿ ಪಢಾಯಿ ಅವ್ರ ಹೇ ಬಿ ಸ ಪಢಾಯಿಯೋಂ ಸೆ ಬಿಲ್ಕುಲ್ ಸಹಜ್. ಬಾಬಾ ಹೇಳ್ತಾರೆ ಇದು ಪಾವನ ಆಗೋ ವಿದ್ಯೆ, ಇದು ಒಂದೇ ವಿದ್ಯೆ, ಮತ್ತು ಎಲ್ಲ ವಿದ್ಯೆಗಿಂತ ಬಿಲ್ಕುಲ್ ಸಹಜವಾಗಿರೋ ವಿದ್ಯೆ ಇದು. 84 ಜನ್ಮಗಳ ಚಕ್ರವನ್ನು ತಿಳ್ಕೊಳ್ಳೋ ಅಂಥದ್ದು. ಫಿರ್ ಯೇ ಪಢಾಯಿ ಸಬ್ಕೆ ಲಿಯೇ ಏಕ್ ಹಿ ಹೇ, ಮತ್ತು ಎಲ್ಲರಿಗೂ ಒಂದೇ ವಿದ್ಯೆ. ಮಕ್ಕಳಿಗೆ ಬೇರೆ, ಯುವಕರಿಗೆ ಬೇರೆ, ಮುದುಕರಿಗೆ ಬೇರೆ, ಈ ಥರ ಇಲ್ಲ. ಮುದುಕರು, ಮಕ್ಕಳು, ಯುವಕರು, ಯೂತ್ ಎಲ್ಲರೂ ಓದಬಹುದಾಗಿರೋ ಎಲ್ಲರಿಗೂ ಇದು ಒಂದೇ ಒಂದು ವಿದ್ಯೆ, ಇದು ಸಹಜ ವಿದ್ಯೆ. ಚೋಟೆ ಬಚ್ಚೋಂಕೋ ಭಿ ಹಕ್ ಹೇ. ಈ ವಿದ್ಯೆ, ಈ ಕ್ಲಾಸಿಗೆ ಬರಲಿಕ್ಕೆ, ಈ ವಿದ್ಯೆ ಓದಲಿಕ್ಕೆ ಚಿಕ್ಕ ಮಕ್ಕಳಿಗೂ ಹಕ್ಕಿದೆ. ಅಗರ್ ಮಾँ बाप इन्हों को थोड़ा थोड़ा सिखाते रहे तो टाइम तो बहुत पड़ा है. बच्चों को भी ये सिखाया जाता शिव बाबा को याद करो. ಬಾಬಾ ಹೇಳ್ತಾರೆ, ಆದರೆ ಮಕ್ಕಳಿಗೆ ಓದೋ ಹಕ್ಕಿದೆ, ಆದರೆ ಮಕ್ಕಳನ್ನು ಕರ್ಕೊಂಬರೋದು, ಮಕ್ಕಳಿಗೆ ಅದರ ರುಚಿಯನ್ನು ತೋರಿಸೋದು, ಇದು ತಂದೆ ತಾಯಿಗಳ ಕರ್ತವ್ಯ. ತಂದೆ ತಾಯಿ ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ತಿಳಿಸ್ತಾ ಹೋದರೆ, ಬಾಬಾ ಹೇಳ್ತಾರೆ ಟೈಮ್ ಇದೆ, ಇಲ್ಲ ನಮ್ಮ ಮಕ್ಕಳು ಓದ್ಕೋಬೇಕು, ಡಿಗ್ರಿ ತಗೋಬೇಕು, ಅವರೇ ಬ್ಯುಸಿ ಇದ್ದಾರೆ ಅಂತ ತಂದೆ ತಾಯಿನೇ ಹೇಳಿದ್ರೆ ಇನ್ನು ಮಕ್ಕಳು ಹೆಂಗೆ ಓದ್ತಾರೆ? ಬಾಬಾ ಹೇಳ್ತಾರೆ ಟೈಮ್ ಅಂತೂ ಇದೆ, ಮಕ್ಕಳಿಗೆ ಓದಿಸ್ಬೋದು ತಂದೆ ತಾಯಿ. ಸೆಂಟ್ರಿಗೆ ಬರುವಾಗ ಜೊತೆ ಕರ್ಕೊಂಬರೋದಾಗಲಿ, ಇದೆಲ್ಲ ಮಕ್ಕಳಿಗೆ ಕಲಿಸೋ ಒಂದು ವಿಧಾನ. ಬಾಬಾ ಹೇಳ್ತಾರೆ ಮಕ್ಕಳಿಗೆ ಕಲಿಸ್ಬೇಕು ಶಿವಬಾಬವ್ರು ನೆನ್ಪು ಮಾಡೋದು ಹೇಗೆ ಅನ್ನೋದನ್ನು. ಏಕೆಂದರೆ ಯಾವ ಆತ್ಮಕ್ಕೂ ಈ ಶರೀರದ ಮೇಲಂತೂ ಭರವಸೆ ಇಲ್ಲಲ್ಲ. ಅದಕ್ಕೆ ಬಾಬವ್ರು ಎಲ್ಲರಿಗೂ ಸಮಾನವಾಗಿ ವಿದ್ಯೆ ಓದಿಸ್ತಾರೆ. ಆತ್ಮ और शरीर दोनों का बाप अलग अलग है. आत्मा बच्चा भी निराकारी है तो बाप भी निराकारी है. ಆತ್ಮ ಮತ್ತು ಶರೀರ ಇದೆರಡೂ ಬೇರೆ. ಆತ್ಮದ ತಂದೆನೂ ಬೇರೆ, ಶರೀರದ ತಂದೆನೂ ಬೇರೆ. ಆತ್ಮ ನಿರಾಕಾರಿ, ಆತ್ಮದ ತಂದೆನೂ ನಿರಾಕಾರಿ. ये भी तुम बच्चों की बुद्धि में है. वह निराकार शिव बाबा हमारा बाप है. कितना छोटा है ये अच्छी रीति याद रखना है. ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ, ಶಿವ ಬಾಬವರು ನಿರಾಕಾರ, ಅವ್ರು ನಮ್ಮ ತಂದೆ, ಅವರೆಷ್ಟು ಅತಿ ಸೂಕ್ಷ್ಮ ಬಿಂದು, ಅದೇ ರೀತಿ ನನ್ನ ಆತ್ಮನೂ ಅತಿ ಸೂಕ್ಷ್ಮ ಬಿಂದು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು ನಿಮ್ಮ ಮಕ್ಕಳು. ಭೂಲ್ನಾ ನಹಿ ಚಾಹಿಯೆ हम आत्मा भी बिंदी मिसल छोटी है. ऐसा नहीं ऊपर जाएंगे तो बड़ी दिखाई पड़ेगी, नीचे छोटी हो जाएगी. ಬಾಬಾ ಹೇಳ್ತಾರೆ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದನ್ನು ಮರಿಬಾರ್ದು. ನಮ್ಮ ಆತ್ಮನೂ ನಿರಾಕಾರ, ನಮ್ಮ ತಂದೆನೂ ನಿರಾಕಾರ. ಆತ್ಮ ಬಿಂದಿ ಅತಿ ಸೂಕ್ಷ್ಮ, ಇದು ಈ ಥರ ಅಲ್ಲ. ಆತ್ಮ ಮೇಲೆ ಹೋದರೆ ದೊಡ್ಡದಾಗುತ್ತೆ, ಕೆಳಗೆ ಬಂದರೆ ಚಿಕ್ಕದಾಗುತ್ತೆ, ಈ ಥರ ಅಲ್ಲ. नहीं वह तो बिंदी है, ऊपर में जाएंगे तो तुमको जैसे देखने में भी नहीं आएगी. बिंदी है ना, बिंदी क्या देखने में आएगी. ಬಾಬಾ ಹೇಳ್ತಾರೆ ಆತ್ಮ ಬಿಂದು, ಅತಿ ಸೂಕ್ಷ್ಮ ಬಿಂದು ಇದು. ಇನ್ನು ಮೇಲೆ ಹೋದರೆ ಇನ್ನೂ ಕಾಣೋದೇ ಇಲ್ಲ. ಯಾವುದೇ ವಸ್ತು ಮೇಲೆ ಹೋದಷ್ಟು ಅದು ಚಿಕ್ಕದಾಗಿ ಕಾಣುತ್ತಲ್ಲ ಕೆಳಗಿಂದ ನೋಡಿದ್ರೆ. ಬಾಬಾ ಹೇಳ್ತಾರೆ ಆತ್ಮ ಬಿಂದು. ಬಿಂದು ಹೆಂಗೆ ಕಾಣಿಸುತ್ತೆ? ಈ ಬಿಂದು ಅಂತೂ ಕಾಣಿಸೋದಿಲ್ಲ, ದಿವ್ಯ ಬುದ್ಧಿ ಕಾಣಿಸುತ್ತೆ, ಜ್ಞಾನ ನೇತ್ರ ಕಾಣಿಸುತ್ತೆ. इन बातों पर बच्चों को अच्छी रीति विचार भी करना है. ಈ ಮಾತುಗಳ ಬಗ್ಗೆ ನಿಮ್ಮ ಮಕ್ಕಳು ಚೆನ್ನಾಗಿ ವಿಚಾರನೂ ಮಾಡಬೇಕು. हम आत्मा ऊपर से आई है शरीर से पार्ट बजाने. आत्मा घटती बढ़ती नहीं है. आर्गन्स पहले छोटे
ಪೀಚೆ ಬಡೆ ಹೋತೆ ಹೇ. ಬಾಬಾ ಹೇಳ್ತಾರೆ ಎಲ್ಲ ಮಾತು ನಿಮ್ಮ ಮಕ್ಕಳು ಚೆನ್ನಾಗಿ ವಿಚಾರನೂ ಮಾಡಬೇಕು, ಚಿಂತನೆನೂ ಮಾಡಬೇಕು. ಬರೀ ಕೇಳಿದ್ದು ಗೊತ್ತಾಯಿತು ಅಂತಲ್ಲ, ಅದರ ಬಗ್ಗೆ ಇನ್ನೂ ಆಳವಾದ ಚಿಂತನೆ ಮಾಡಿ. ನಾವು ಆತ್ಮ ಮೇಲಿಂದ ಬಂದಿದ್ದೀವಿ, ಅಂದರೆ ಪರಂಧಾಮದಿಂದ ಬಂದಿದ್ದೀವಿ ಈ ಶರೀರದಲ್ಲಿ ಪಾತ್ರ ಮಾಡಲಿಕ್ಕೆ. ಆತ್ಮಗಳ ಸಂಖ್ಯೆ ಹೆಚ್ಚೋದು ಇಲ್ಲ, ಕಡಿಮೆನೂ ಆಗೋದಿಲ್ಲ. ಏಕೆಂದರೆ ಆತ್ಮ ಅವಿನಾಶಿ. ಆದರೆ ಆತ್ಮ ಯಾವಾಗ ಈ ಶರೀರದಲ್ಲಿ ಬರುತ್ತೆ, ಶರೀರ ಮೊದಲು ಚಿಕ್ಕದಿರುತ್ತೆ, ಬೇಬಿ. ಅದೇ ಶರೀರ ಬೆಳೀತಾ ಬೆಳೀತಾ ದೊಡ್ಡದಾಗತ್ತೆ. ಅಭಿ ಜೈಸೆ ತುಮ್ನೆ ಸಮझा है वैसे फिर औरों को समझाना है. ಬಾಬಾ ಹೇಳ್ತಾರೆ, ಹೇಗೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರೋ ಅದೇ ಥರ ಬೇರೆಯವರಿಗೂ ತಿಳಿಸ್ಕೊಡ್ಬೇಕು. तो ज़रूर नंबरवार जो जितना पढ़ा उतना ही पढ़ाते. सबको टीचर भी ज़रूर बनना है सिखाने लिए. ಬಾಬಾ ಹೇಳ್ತಾರೆ, ಇದಂತೂ ಸತ್ಯ. ನಂಬರ್ವಾರ್ ಯಾರೆಷ್ಟು ಓದ್ತಾರೋ ಅವರಷ್ಟೇ ಬೇರೆಯವರಿಗೆ ಓದಿಸೋಕ್ಕೆ ಸಾಧ್ಯ. ಎಲ್ಲರೂ ನೀವು ಟೀಚರ್ ಅವಶ್ಯಕವಾಗಿ ಆಗಬೇಕು, ಬೇರೆಯವರಿಗೆ ಕಲಿಸ್ಕೊಡ್ಲಿಕ್ಕೆ, ತಿಳಿಸ್ಕೊಡ್ಲಿಕ್ಕೆ, ಓದಿಸ್ಲಿಕ್ಕೆ. बाप में जो नॉलेज है वह इतनी छोटी सी परम आत्मा है सदैव परम धाम में रहते हैं. ಬಾಬಾ ಹೇಳ್ತಾರೆ, ಬಾಬೋರಲ್ಲಿ ಇಷ್ಟೊಂದು ಜ್ಞಾನ ಇದೆ, ಅವರು ಜ್ಞಾನದ ಸಾಗರ. ಅವರು ಇಷ್ಟು ಚಿಕ್ಕ ಬಿಂದು ಪರಮ ಆತ್ಮ, ಅವರು ಸದಾ ಪರಂಧಾಮದಲ್ಲಿರ್ತಾರೆ. ಇಲ್ಲಿ ಒಂದೇ ಸಲ ಸಂಗಮ ಯುಗದಲ್ಲಿ ಮಾತ್ರ ಬರ್ತಾರೆ. ಬಾಪ್ಕೋ ಪುಕಾರ್ತೆ ಭಿ ತಬ್ ಹೇ ಜಬ್ ಬಹು ದುಃಖಿ ಹೋತೆ ಹೇ. ಬಾಬೋರ್ನ ಯಾವಾಗ ಕರೆಯೋದು, ನೆನ್ಪು ಮಾಡ್ಕೊಳ್ಳೋದು ಯಾವಾಗ ಬಹಳ ದುಃಖಿಗಳಾಗ್ತೀರಿ. कहते हैं आकर हमको सुखी बनाओ. बच्चे अब जानते हैं हम पुकारते रहते, बाबा आकर हमको पति दुनिया से नई सत्ययुगी सुखी पावन दुनिया में ले चलो अथवा वहाँ जाने का रास्ता बताओ. ಬಾಬಾ ಹೇಳ್ತಾರೆ, ನೀವೇ ಹೇಳ್ತಾ ಬಂದಿದ್ದೀರಿ ಅಲ್ಲ, ಬಾಬೋರಿಗೆ ಕರಿತಾ ಬಂದಿದ್ದೀರಿ. ಏನಂತ? ನಾವೆಲ್ಲ ದುಃಖಿಗಳಾಗಿದ್ದೀವಿ, ನಮ್ಮನ್ನು ಸುಖಿಯನ್ನಾಗಿ ಮಾಡುವಂಥ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವು ಕರಿತಾ ಬಂದಿದ್ದೀವಿ ಬಾಬೋರ್ನ, ಬಂದು ಪತೀತ ಜಗತ್ತಲ್ಲಿ ಹೊಸ ಪಾವನ ಸತ್ಯುಗಿ ಜಗತ್ತನ್ನು ಮಾಡಿ ಅಲ್ಲಿಗೆ ನಮ್ಮನ್ನು ಕರ್ಕೊಂಡೋಗು ಅಥವಾ ಅಲ್ಲಿಗೆ ಹೋಗೋ ದಾರಿ ತೋರಿಸು. वो भी जब खुद आवे तब तो रास्ता बतावे. ನೀವು ಕರೆದಿದ್ದೀರಿ, ಆದರೆ ಯಾವಾಗ ಬಾಬೋರ್ ಸ್ವಯಂ ಈ ಸೃಷ್ಟಿಗೆ ಬರ್ತಾರೋ ಆವಾಗಲೇ ನಿಮಗೆ ಮಾರ್ಗ ತೋರಿಸ್ತಾರೆ. ವ ಆಯಂಗೆ ತಬ್ ಜಬ್ ದುನಿಯಾ ಕೋ ಬದಲ್ನಾ ಹೋಗಾ. ಬಾಬೋರು ಯಾವಾಗ ಬರ್ತಾರೆ ಈ ಸೃಷ್ಟಿಯಲ್ಲಿ, ಯಾವಾಗ ಈ ಸೃಷ್ಟಿ ಪರಿವರ್ತನೆಯ ಸಮಯ ಬರುತ್ತೆ. ಬಡಿ ಸಿಂಪಲ್ ಬಾತೆ ಹೇ, ನೋಟ್ ಕರ್ನಾ ಹೇ. ಇದೆಲ್ಲ ಮಾತು ಬಹಳ ಸರಳವಾಗಿದೆ, ಇದನ್ನು ನಿಮ್ಮ ಮಕ್ಕಳು ನೋಟ್ ಮಾಡ್ಕೊಳ್ಳಿ. ಏಕೆಂದರೆ ಅನೇಕ ಆತ್ಮಗಳಿಗೆ ನೀವು ತಿಳಿಸ್ಕೊಡ್ಬೇಕು, ಚೆನ್ನಾಗಿ ತಿಳ್ಕೊಂಡು. ಬಾಬಾನೇ ಆಜ್ ಯೇ ಸಮझाया है हम भी ऐसे समझाते हैं. ನಿಮ್ಮ ಬುದ್ಧಿಯಲ್ಲಿ ವಿಚಾರ ಬರಬೇಕು, ಇವತ್ತು ಬಾಬೋರ್ ನಂಗೆ ಇದೆಲ್ಲ ತಿಳಿಸ್ಕೊಟ್ಟಿದ್ದಾರೆ, ನಾನು ಇದನ್ನು ಅನ್ಯ ಆತ್ಮಗಳಿಗೆ ತಿಳಿಸ್ಕೊಡ್ಬೇಕು. ಐಸಿ ಪ್ರಾಕ್ಟೀಸ್ ಕರ್ತೆ ಕರ್ತೆ ಮುಖುಲ್ ಜಾಯಗ. ನಮಗೆ ಜ್ಞಾನ ಹೇಳಕ್ಕೆ ಬರಲ್ಲ, ನಮ್ಗೆ ಗೊತ್ತಾಗುತ್ತೆ ಹೆಂಗೆ ಹೇಳೋದು. ಬಾಬಾ ಹೇಳ್ತಾರೆ, ಹೇಳಕ್ಕೆ ಶುರು ಮಾಡಿ. ಬೇರೆ ಎಲ್ಲ ಮಾತಾಡೋಕ್ಕೆ ಬರುತ್ತಲ್ಲ ಎಲ್ರಿಗೂ. ಬಾಬಾ ಹೇಳ್ತಾರೆ, ಹಾಗೆ ಜ್ಞಾನನೂ ಮಾತಾಡೋಕ್ಕೆ ಶುರು ಮಾಡಿ, ನಿಮ್ಮ ಅನುಭವ ಹೇಳೋಕ್ಕೆ ಶುರು ಮಾಡಿ. ಹಾಗೆ ಬಾಯಿ ಓಪನ್ ಆಗ್ತಾ ಹೋಗುತ್ತೆ. ತುಮ್ ಮುರಳೀಧರ್ ಕೆ ಬಚ್ಚೆ ಹೋ, ತುಮೇ ಮುರಳೀಧರ್ ಜರೂರ್ ಬನ್ನಾ ಹೇ. ನೀವು ಮುರಳೀಧರನ ಮಕ್ಕಳು, ನೀವು ಮುರಳೀಧರರು ಅವಶ್ಯಕವಾಗಿ ಆಗಬೇಕು. ಅಂದರೆ ಈ ವಿದ್ಯೆ ಓದಿ ಅನೇಕರಿಗೆ ಓದಿಸ್ಬೇಕು, ಅನೇಕ ಕಡೆ ಹೋಗಿ ಕ್ಲಾಸ್ ಮಾಡಬೇಕು. ಪ್ರತಿಯೊಬ್ಬರಿಗೂ ಬಾಬಾವರು ತನ್ನ ಸಮಾನ ಟೀಚರ್ ಅನ್ನೋ ಟೈಟಲ್ ಕೊಟ್ಟಿದ್ದಾರೆ. जब औरों का कल्याण करेंगे तब तो नई दुनिया में ऊंच पद पाएंगे. ನೀವು ಯಾವಾಗ ಅನ್ಯರ ಕಲ್ಯಾಣ ಮಾಡ್ತೀರೋ ಆವಾಗಲೇ ಸತ್ಯಯುಗದಲ್ಲಿ ಉನ್ನತ ಪದವಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಆ ವಿದ್ಯೆ ಇಲ್ಲಿಗೆ ಮಾತ್ರ, ಲೌಕಿಕ ವಿದ್ಯೆ ಇದೊಂದೇ ಜನ್ಮಕ್ಕೆ, ಇಲ್ಲಿಗೆ ಮಾತ್ರ ಅದು. ಭವಿಷ್ಯ ನೈ ದುನಿಯಾ ಕೆ ಲಿಯೆ ವಹಾ ತೋ ಸದೈವ್ ಸುಖ ಹಿ ಸುಖ ಹೇ. ಇದು ಭವಿಷ್ಯದ ಹೊಸ ಜಗತ್ತಿಗೆ ಇದು. ಬಾಬಾ ಹೇಳ್ತಾರೆ, ಅಲ್ಲಂತೂ ಸುಖನೇ ಸುಖ ಇರುತ್ತೆ. ಸತ್ಯಯುಗದ
ಹೊಸ ಜಗತ್ತಲ್ಲಿ. वहाँ 5 विकार तंग करने वाले होते नहीं हैं. यहाँ रावण राज्य ಅರ್ಥಾತ್ ಪರಾಯೇ ರಾಜ್ಯ ಮೇ ಹಮ್ ಹೇ. ಬಾಬಾ ಹೇಳ್ತಾರೆ ಅಲ್ಲಿ 5 ವಿಕಾರಗಳು ಯಾವುದು ನಿಮ್ಗೆ ಇಷ್ಟೊಂದು ತೊಂದರೆ ಕೊಡುತ್ತೆ, ದುಃಖ ಕೊಡುತ್ತೆ, ಆ ವಿಕಾರಗಳೇ ಅಲ್ಲಿರೋದಿಲ್ಲ. ಇಲ್ಲಿ ರಾವಣ ರಾಜ್ಯ ಅಂದರೆ ಇದು ಪರರಾಜ್ಯ, ಇದು ನಮ್ಮ ಸ್ವರಾಜ್ಯ ಅಲ್ಲ ಇದು. ತುಮ್ ಹಿ ಪಹಲೆ ಅಪ್ನೆ ರಾಜ್ಯ ಮೇ ಥೇ, ತುಮ್ ಕಹೆಂಗೆ ನೈ ದುನಿಯಾ, ಫಿರ್ ಭಾರತ್ ಕೋ ಹಿ ಪುರಾನಿ ದುನಿಯಾ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ ನೀವು ಮೊದಲು ನಿಮ್ಮ ಸ್ವರಾಜ್ಯದಲ್ಲಿದ್ದಿರಿ, ಸತ್ಯಯುಗದಲ್ಲಿದ್ದಿರಿ, ಅದು ಹೊಸ ಜಗತ್ತು. ಮತ್ತು ಭಾರತ ಈಗ ಹಳೆ ಜಗತ್ತು ಅಂತ ಕರೆಸ್ಕೊಳ್ಳುತ್ತೆ. ಗಾಯನ್ ಭಿ ಹೇ ನೈ ದುನಿಯಾ ಮೇ ಭಾರತ್, ऐसा नहीं कहेंगे नई दुनिया में इस्लामी बौद्धी नहीं, अभी तुम्हारी बुद्धि में है, बाप आकर हम बच्चों को जगाते हैं. ಗಾಯನ ಇದೆ ಹೊಸ ಜಗತ್ತಿಂದು. ಒಂದು ಧರ್ಮ, ಒಂದು ಭಾಷೆ, ಒಂದು ಕುಲ, ಒಬ್ಬರ ಆಡಳಿತ, ಹಾಲು ತುಪ್ಪದ ನದಿ ಹರಿಯುತ್ತೆ, ಹುಲಿ ಹಸು ಒಂದು ಕಡೆ ನೀರು ಕುಡಿಯುತ್ತೆ, ಇದೆಲ್ಲ ಗಾಯನ ಇದೆ. ಆದರೆ ಹೊಸ ಜಗತ್ತಲ್ಲಿ ಇಸ್ಲಾಮಿಗಳಿದ್ದರು, ಬೌದ್ಧಿಗಳಿದ್ದರು, ಕ್ರಿಶ್ಚಿಯನ್ಗಳಿದ್ದರು, ಈ ಥರ ಅಂತೂ ಎಲ್ಲೂ ಇಲ್ಲ ಗಾಯನ ಇದು. ಈಗ ನಿಮ್ಮ ಬುದ್ಧಿಯಲ್ಲಿದೆ. ಬಾಬೋರು ಬಂದು ನಮ್ಮ ಮಕ್ಕಳನ್ನು ಜಾಗೃತರನ್ನಾಗಿ ಮಾಡ್ತಾ ಇದ್ದಾರೆ. ड्रामा में पार्ट ही उनका ऐसा है, भारत को ही आकर ಸ್ವರ್ಗ बनाते हैं. ಡ್ರಾಮಾದಲ್ಲಿ ಬಾಬೋರ ಪಾತ್ರನೇ ಈ ಥರ ಇದೆ. ಭಾರತದಲ್ಲಿ ಬಂದು ಬಾಬೋರು ಸ್ವರ್ಗವನ್ನು ಮಾಡ್ತಾರೆ. ಭಾರತನೇ ಮೊದಲ ದೇಶ, ಅವಿನಾಶಿ ಖಂಡ ಇರೋದು. ಭಾರತ್ ಪಹಲೆ ದೇಶ ಕೋ ಹಿ ಸ್ವರ್ಗ ಕಹಾ ಜಾತಾ ಹೇ, ಭಾರತ್ ಕಿ ಆಯು ಭಿ ಲಿಮಿಟೆಡ್ ಹೇ. ಬಾಬಾ ಹೇಳ್ತಾರೆ ಭಾರತ ದೇಶನೇ ಸ್ವರ್ಗ ಭೂಮಿ ಇದು. ಇದೇ ಭಾರತಕ್ಕೆ ಆಯುಷ್ಯು ಲಿಮಿಟ್ ಇದೆ. 5000 ವರ್ಷಕ್ಕೊಮ್ಮೆ ಪರಿವರ್ತನೆ ಆಗುತ್ತೆ. ಲಕ್ಷಾಂತರ ವರ್ಷಗಳು ಅಂತ ಹೇಳಿದ್ರೆ ಏನಾಗುತ್ತೆ, ಅನ್ಲಿಮಿಟೆಡ್ ಆಗಿಬಿಡುತ್ತೆ. ಆದರೆ ಲಿಮಿಟ್ ಇದೆ, ಅವಧಿ ಇದೆ. ಲಾಖೋ ವರ್ಷ ಕಿ ಕೊಯ್ ಬಾತ್ ಸ್ಮೃತಿ ಮೇ ಆ ಹಿ ನ ಸಕೆ. ಲಕ್ಷಾಂತರ ವರ್ಷದ ಮಾತುಗಳಂತೂ ಸ್ಮೃತಿಯಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. 5000 ವರ್ಷದ ಮಾತೇ ಯಾರಿಗೂ ಸ್ಮೃತಿಯಲ್ಲೇ ಇಲ್ಲ, ಇನ್ನು ಲಕ್ಷಾಂತರ ವರ್ಷಗಳ ಮಾತು ಹೇಗೆ ಸ್ಮೃತಿಯಲ್ಲಿದೆ. ಹೊಸ ಭಾರತ ಇತ್ತು, ಈಗ ಹಳೆ ಭಾರತ ಅಂತ ಕರೀಲಾಗುತ್ತೆ. ಭಾರತ ಪುನಃ ಹೊಸದಾಗುತ್ತೆ. तुम जानते हो हम अब नई दुनिया के मालिक बन रहे हैं. बाप ने राय बताई है, मुझे याद करो. तुम्हारी आत्मा नई प्योर बन जाएगी, फिर शरीर भी नया मिलेगा. ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಹೊಸ ಜಗತ್ತಿಗೆ ಮಾಲೀಕರು ಆಗ್ತಾ ಇದ್ದೀವಿ. ಬಾಬೋರು ನಮಗೆ ಮಾರ್ಗ ತೋರಿಸಿದ್ದಾರೆ. ಏನು ಮಾರ್ಗ ತೋರಿಸಿದ್ದಾರೆ ಹೊಸ ಜಗತ್ತಿಗೆ ಹೋಗೋಕ್ಕೆ? ಮಕ್ಕಳೇ, ನನ್ನೊಬ್ಬನ ನೆನ್ಪು ಮಾಡಿ, ನೀವು ಆತ್ಮ ಹೊಸ ಪವಿತ್ರರಾಗ್ತೀರಿ, ಅಂದರೆ ಶುದ್ಧ ಆಗ್ತೀರಿ. ಅಂದಮೇಲೆ ಅಲ್ಲಿ ನಿಮಗೆ ಶರೀರನೂ ಹೊಸದು ಸಿಗುತ್ತೆ. ಆತ್ಮ और शरीर दोनों सतो प्रधान बनते हैं. तुमको राज्य मिलता ही है सुख के लिए. ಆತ್ಮ ಶರೀರ ಎರಡೂ ಸತೋ ಪ್ರಧಾನ ಆಗುತ್ತೆ. ಬಾಬಾ ಹೇಳ್ತಾರೆ ನಿಮಗೆ ರಾಜ್ಯ ಸಿಗುತ್ತೆ ಸುಖಕ್ಕೋಸ್ಕರ, ಸುಖದ ರಾಜ್ಯ ಸಿಗುತ್ತೆ. ಈ ಡ್ರಾಮಾ ಅನಾದಿ ಮಾಡಲ್ಪಟ್ಟಿದೆ. ನೈ ದುನಿಯಾ ಮೇ ಸುಖ और ಶಾಂತಿ है, ವಹಾ ಕೊಯ್ ತುಫಾನ್ ಆದಿ ನಹಿ ಹೋತೆ ಹೇ. ಬಾಬಾ ಹೇಳ್ತಾರಲ್ಲಿ ಯಾವುದೇ ಪ್ರಕಾರದ ದುಃಖ ಇರಲ್ಲ, ಪ್ರಕೃತಿ ವಿಕೋಪ ಇರೋದಿಲ್ಲ. ಅಲ್ಲಿ ಬಿರುಗಾಳಿ ಬಂತು, ಪ್ರವಾಹ ಬಂತು, ಭೂಕಂಪ ಆಯಿತು, ಇದೆಲ್ಲ ಇರಲ್ಲ. ಹೊಸ ಜಗತ್ತಂದರೆ ಅಲ್ಲಿ ಸುಖ ಶಾಂತಿ ಇರುತ್ತೆ. ಬೇಹದ್ದಿನ ಶಾಂತಿಯಂತೂ ಎಲ್ಲರೂ ಬಯಸ್ತಾರೆ. ಸಬ್ ಶಾಂತ ಹೋ ಜಾತೆ, ಯಹಾ ಹೇ ಅಶಾಂತಿ ತೋ ಸಬ್ ಅಶಾಂತ ಹೇ. ಬಾಬಾ ಹೇಳ್ತಾರೆ ಎಲ್ಲರೂ ಶಾಂತಿ ಬಯಸ್ತಾರೆ. ಶಾಂತಿಧಾಮದಲ್ಲಿ ಸಂಪೂರ್ಣ ಶಾಂತಿ ಇದೆ, ಇಲ್ಲಿ ಅಶಾಂತಿ ಇದೆ, ಎಲ್ಲರೂ ಅಶಾಂತರು. ಸತ್ಯಯುಗ ಮೇ ಸಬ್ ಶಾಂತ ಹೋತೆ. ವಂಡರ್ಫುಲ್ ಬಾತೆ ಏನ, ಸತ್ಯಯುಗದಲ್ಲಿ ಶಾಂತಿನೂ ಇರುತ್ತೆ, ಸುಖನೂ ಇರುತ್ತೆ. ಬಾಬಾ ಹೇಳ್ತಾರೆ ಇದೆಲ್ಲ ಎಷ್ಟು ಅದ್ಭುತ ಮಾತುಗಳಿದು. ये अनादि बना बनाया खेल है, ये ಬೇಹದ್ ಕಿ ಬಾತೆ ಹೇ. ಇದು ಅನಾದಿ ಮಾಡಲ್ಪಟ್ಟಿರೋ ಆಟ ಇದು. ಇದು ಬೇಹದ್ದಿನ ಮಾತುಗಳಿದು.
वह हद की बैरिस्टरी इंजीनियरी आदि पढ़ते हैं, अभी तुम्हारी बुद्धि में बेहद की ನಾಲೆಜ್ है. ಈಗ ಲೌಕಿಕ ವಿದ್ಯೆಯಲ್ಲಿ ಬ್ಯಾರಿಸ್ಟರು, ಇಂಜಿನಿಯರು, ಡಾಕ್ಟ್ರು ಈ ಥರ ಎಲ್ಲ ಆಗೋ ವಿದ್ಯೆ ಓದ್ತಾರೆ. ಇದು ಒಂದೇ ಜನ್ಮಕ್ಕೆ ಹದ್ದಿನ ವಿದ್ಯೆ ಅದು. ಬಾಬಾ ಹೇಳ್ತಾರೆ ನಿಮ್ಮ ಬುದ್ಧಿಯಲ್ಲಿ ಈಗ ಬೇಹದ್ದಿನ ಜ್ಞಾನ ಇದೆ. ಏಕ್ ಹಿ ಬಾರ್ ಬಾಪ್ ಆಕರ್ ಬೇಹದ್ ಡ್ರಾಮಾ ಕಾ ರಾಜ್ ಸಮझाते हैं. ಬಾಬೋರು ಬರದೇ ಕಲ್ಪಕ್ಕೆ ಒಮ್ಮೆ ಮಾತ್ರ ಬಂದು ಬೇಹದ್ ಡ್ರಾಮಾದ ರಹಸ್ಯವನ್ನು ತಿಳಿಸ್ಕೊಡ್ತಾರೆ. आगे तो ये नाम भी नहीं सुना था कि बेहद का ಡ್ರಾಮಾ कैसे चलता है. ಬಾಬೋರು ಸಿಗಕ್ಕೆ ಮುಂಚೆ ಈ ವಿಚಾರಗಳನ್ನು ನೀವೆಲ್ಲೂ ಕೇಳಿರಲಿಲ್ಲ. ಬೇಹದ್ದಿನ ಡ್ರಾಮಾ ಹೇಗೆ ನಡೆಯುತ್ತೆ ಅಂತ ಹೇಳಿ ಎಲ್ಲ ಹೇಳಿದ್ರಷ್ಟೇ. 3 ದಿನದ ನಾಟಕ ಅಂತ ಹೇಳಿದ್ರು. ಆದರೆ ಈ 3 ದಿನದ ನಾಟಕ, ಬೇಹದ್ದಿನ ನಾಟಕ, ಇದು ಎಷ್ಟು ಸಮಯ ನಡೆಯುತ್ತೆ, ಇದರ ಅವಧಿ ಎಷ್ಟು, ಡ್ರಾಮಾದ ರಹಸ್ಯ ಯಾರಿಗೂ ಗೊತ್ತಿರಲಿಲ್ಲ. अभी समझते हो सतयुग त्रेता ज़रूर और पास्ट हो गया, उसमें इनका राज्य था. ಈಗ ನಿಮಗೆಲ್ಲ ಗೊತ್ತಿದೆ ಸತ್ಯಯುಗ ತ್ರೇತಾಯುಗ ಯಾವುದು ಇತ್ತು, ಈಗ ಅದು ಪಾಸ್ಟ್ ಕಳೆದು ಹೋಗಿದೆ. ಆಗ ಇವರ ರಾಜ್ಯ ಇತ್ತು, ಲಕ್ಷ್ಮೀನಾರಾಯಣರ ರಾಜ್ಯ, ಸೀತಾರಾಮನ ರಾಜ್ಯ ಇತ್ತು. ಇದೆಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. त्रेता में राम राज्य था, पीछे और धर्म आए. ತ್ರೇತಾಯುಗದಲ್ಲಿ ರಾಮರಾಜ್ಯ, ಆಮೇಲೆ ದ್ವಾಪರ ಯುಗದಿಂದ ಬೇರೆ ಬೇರೆ ಧರ್ಮದವರು ಬರ್ತಾ ಹೋಗ್ತಾರೆ. ಇಸ್ಲಾಮಿ, ಬೌದ್ಧಿ, ಕ್ರಿಶ್ಚಿಯನ್ ಸಬ್ ಧರ್ಮ ಕಾ ಪೂರಾ ಮಾಲೂಮ್ ಹೈ. ನಿಮಗೆಲ್ಲದ ಗೊತ್ತಿದೆ, ಎಲ್ಲ ಧರ್ಮದ ಗೊತ್ತಿದೆ, ಎಲ್ಲರ ಜನ್ಮದ ರಹಸ್ಯ ಎಲ್ಲ ಗೊತ್ತಿದೆ ನಿಮ್ಮ ಮಕ್ಕಳಿಗೆ. ಸಬ್ 2500 वर्ष के अंदर आए. उसमें 1250 वर्ष कलयुग है. सब हिसाब है ना. ಬಾಬಾ ಹೇಳ್ತಾರೆ ಎಲ್ಲ ಧರ್ಮಗಳು, ಅನೇಕ ಧರ್ಮಗಳು ಇದೆಲ್ಲ ಈ 2500 ವರ್ಷದ ಒಳಗೆ ಬಂದಿರೋದು. ಅದರಲ್ಲೂ ಈ ಕಲಿಯುಗ 1250 ವರ್ಷ. ಎಲ್ಲ ಲೆಕ್ಕ ಸ್ಪಷ್ಟವಾಗಿದೆ. ऐसा तो नहीं सृष्टि की आयु ही 2500 वर्ष है, नहीं. अच्छा फिर और कौन था? विचार किया जाता है. इनों के आगे बरोबर देवी देवता वह भी थे तो मनुष्य ही. ಬಾಬಾ ಹೇಳ್ತಾರೆ ಇದೆಲ್ಲ ಸ್ಪಷ್ಟ ಲೆಕ್ಕ ಇದೆ. ಹಾಗಲ್ಲ ಸೃಷ್ಟಿಯ ಪೂರ ಆಯಸ್ಸು 2500 ವರ್ಷ, ಆ ಥರ ಅಲ್ಲ. ಬಾಬಾ ಹೇಳ್ತಾರೆ ಒಳ್ಳೆಯದು, ಇವ್ರ ಹಿಂದೆ 2500 ವರ್ಷದಲ್ಲಿ ಬೇರೆ ಬೇರೆ ಧರ್ಮದವರು ಬಂದರು. ಅವ್ರ ಹಿಂದೆ ಯಾರಿದ್ರು, ಇದೆಲ್ಲ ನಿಮ್ಮ ಮಕ್ಕಳು ವಿಚಾರ ಮಾಡಬೇಕು. ಇವ್ರ ಹಿಂದೆ ದೇವಿ ದೇವತೆಗಳಿದ್ದರು, ಅವರು ಕೂಡ ಮನುಷ್ಯರೇ, ಆದರೆ ದೈವಿ ಗುಣ ಸಂಪನ್ನ ಮನುಷ್ಯರು. ಪರಂತು ದೈವಿ ಗುಣ ವಾಲೆ थे. सूर्यवंशी चंद्रवंशी 2500 वर्ष में, बाकी आधा में वह सब थे. इससे जास्ती का तो कोई हिसाब किताब निकल न सके. ಬಾಬಾ ಹೇಳ್ತಾರೆ ಸೂರ್ಯವಂಶಿ ಚಂದ್ರವಂಶಿಗಳು 2500 ವರ್ಷ ರಾಜ್ಯ ಮಾಡ್ತಾರೆ. ಬಾಕಿ ಇನ್ನು ಅರ್ಧ ಕಲ್ಪ ಅನ್ಯ ಧರ್ಮದವರು ಎಲ್ಲರೂ ಬರ್ತಾರೆ. ಇದಕ್ಕಿಂತ ಜಾಸ್ತಿ ಇನ್ನೇನೂ ಇಲ್ಲ. 5000 ವರ್ಷದಲ್ಲಿ 1 ಸೆಕೆಂಡು ಹೆಚ್ಚಿಲ್ಲ ಕಡಿಮೆ ಇಲ್ಲ, ಅಷ್ಟು ಆ್ಯಕ್ಯುರೇಟ್ ಲೆಕ್ಕ ಇದೆ ಇದರದ್ದು. ಫುಲ್, ಪೌನ, ಆಧಾ, ಚೌಥಾ 4 हिस्सा है. कायदे से टुकड़ा टुकड़ा करेंगे ना. आधा में तो ये है, कहते भी है सतयुग में सूर्यवंशी राज्य, त्रेता में चंद्रवंशी राम राज्य. ये तुम सिद्ध कर बतलाते हो. ಬಾಬಾ ಹೇಳ್ತಾರೆ ಫಸ್ಟ್ ಫುಲ್ 5000 ವರ್ಷ ಸತ್ಯಯುಗದ ಆರಂಭ ಆಗುತ್ತೆ. ಸತ್ಯಯುಗ ಮುಗಿದ ಮೇಲೆ ಕಾಲು ಭಾಗ ಮುಗಿದೋಯ್ತು, ಮುಕ್ಕಾಲು ಭಾಗ ಉಳಿಯುತ್ತೆ. ಆಮೇಲೆ ಅರ್ಧ, ಆಮೇಲೆ ಕಾಲು ಭಾಗ, 4 ಸಮಭಾಗ ಇದೆ. ಸ್ವಾಸ್ತಿಕ್ ಚಿತ್ರ ಇದೆ ಅಲ್ಲ, ಸೃಷ್ಟಿ ಚಕ್ರದಲ್ಲಿ 4 ಯುಗಗಳ ಸಮಭಾಗ ಇದೆ. ಕಾಯ್ದೆ ಅನುಸಾರ ಈ ಒಂದು ಅವಧಿಯನ್ನು 4 ಭಾಗ ಮಾಡಿದೆ. ಬಾಬಾ ಹೇಳ್ತಾರೆ ಸತ್ಯಯುಗದಲ್ಲಿ ಸೂರ್ಯವಂಶಿ ರಾಜ್ಯ, ತ್ರೇತಾಯುಗದಲ್ಲಿ ಚಂದ್ರವಂಶಿ ರಾಮರಾಜ್ಯ. ಇದೆಲ್ಲ ನಿಮ್ಮ ಮಕ್ಕಳು ಚೆನ್ನಾಗಿ ತಿಳ್ಕೊಂಡು ಸ್ಪಷ್ಟ ಮಾಡಿ ಬೇರೆಯವರಿಗೂ ತಿಳಿಸ್ಕೊಡ್ಬೇಕು. ज़रूर सबसे बड़ी आयु उनकी होगी जो पहले पहले सत्युग में आते हैं. ಬಾಬಾ ಹೇಳ್ತಾರೆ ಸತ್ಯಯುಗದಲ್ಲಿ ಯಾರು ಬರ್ತಾರೆ ಅವ್ರದ್ದೇ ಆಯುಷ್ಯ ಜಾಸ್ತಿ. ಅಂದರೆ
ಜನ್ಮ ಜಾಸ್ತಿ ಪಡ್ಕೊಳ್ತಾರೆ. ಸತ್ಯಯುಗದ ಆರಂಭದಿಂದ ಬರ್ತಾರೆ ಅಂದರೆ ಜನ್ಮ ಜಾಸ್ತಿ ಮತ್ತು ಅಲ್ಲಿ ಪ್ರತಿ ಜನ್ಮದಲ್ಲೂ ಆಯುಷು ದೀರ್ಘವಾಗಿರುತ್ತೆ. कल्प की आयु 5000 वर्ष का है. वो लोग 84 लाख योनियाँ कह देते तो कल्प की आयु भी लाखों वर्ष कह देते. कोई माने भी नहीं, इतनी बड़ी दुनिया हो भी न सके. ಬಾಬಾ ಹೇಳ್ತಾರೆ 84 ಜನ್ಮಕ್ಕೆ ಎಲ್ಲ ಲಕ್ಷ ಸೇರಿಸ್ಕೊಂಡ್ರು. ಅದ್ರ ಜೊತೆಗೆ ಮನುಷ್ಯ ಜನ್ಮನೇ 84, ಅದು ಗೊತ್ತಿಲ್ಲ. 84 ಲಕ್ಷ ಯೋನಿಗಳು, 84 ಲಕ್ಷ ಜೀವರಾಶಿಗಳು ಅಂತ ಹೇಳಿದ್ರು. ಆಮೇಲೆ ಜನ್ಮ ಜಾಸ್ತಿ ಆದಮೇಲೆ ಆಯುಷ್ ಡ್ರಾಮಾದು ಅದು ಲಕ್ಷಾಂತರ ವರ್ಷಗಳು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಇದು ಯಾರೂ ಒಪ್ಪುವಂತಹ ಮಾತೇ ಅಲ್ಲ. ಇದು ಇಷ್ಟೊಂದು ದೀರ್ಘ ಅವಧಿಯ ಸಮಯ ಇಲ್ಲ ಈ ಸೃಷ್ಟಿಗೆ. ಸ್ಪಷ್ಟವಾಗಿ ಸಂಪೂರ್ಣ 5000 ವರ್ಷಗಳ ಅವಧಿಯ ಸೃಷ್ಟಿ ಇದು. ए बाप पेट समझाते वह सब अज्ञान और ये है ज्ञान. ಬಾಬೋರು ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಅದೆಲ್ಲವೂ ಅಜ್ಞಾನ. ಬಾಬೋರು ಕೊಡ್ತಾ ಇದ್ದಾರೆ ಜ್ಞಾನ. ज्ञान कहाँ से आया ये भी किसको पता नहीं है. ज्ञान का सागर तो एक ही बाप है, वही ज्ञान देते मुख से. ಬಾಬಾ ಹೇಳ್ತಾರೆ ಈ ಜ್ಞಾನ ಎಲ್ಲಿಂದ ಬಂತು, ಇದು ಯಾರಿಗೂ ಗೊತ್ತಿಲ್ಲ. ಅದು ಜ್ಞಾನ ಸಾಗರನಿಂದ, ಒಬ್ಬ ತಂದೆಯಿಂದನೇ ಈ ಜ್ಞಾನ ಬರುತ್ತೆ. ಆದರೆ ಈ ಜ್ಞಾನ ಕೊಡ್ತಾರೆ ಈ ಮುಖದಿಂದ, ಅಂದರೆ ಬ್ರಹ್ಮ ಬಾಬೋರ ಮುಖದಿಂದ. कहते हैं गौमुख, इस गौ माता से तुम सबको एडाप्ट करते हैं. ये थोड़ी सी बातें समझाने में तो बहुत सहज है. ಬಾಬಾ ಹೇಳ್ತಾರೆ ಇವರು ಗೌಮಾತಾ, ಇವರು ಯಾರು, ಬ್ರಹ್ಮ ಬಾಬವರು. ಈ ಮಾತೆಯ ಮುಖ ಕಮಲದಿಂದ ನಾನು ನಿಮ್ಮನ್ನು ದತ್ತು ತಗೊಳ್ತೀನಿ. ಇಷ್ಟು ಚಿಕ್ಕ ಮಾತು ಬಾಬಾ ಹೇಳ್ತಾರೆ ಇದೆಲ್ಲ ತಿಳಿಸ್ಕೊಡುವಂಥದ್ದು. ತಿಳಿಸ್ಕೊಡೋದು ಸಹಜ, ತಿಳ್ಕೊಳ್ಳೋದು ಸಹಜ. एक रोज़ समझाकर फिर छोड़ देंगे तो बुद्धि फिर और बातें में लग जाएगी. स्कूल में एक दिन पढ़ा जाता है या रेग्युलर पढ़ना होता है. ಬಾಬಾ ಹೇಳ್ತಾರೆ ಒಂದಿನ ನೀವೆಲ್ಲ ತಿಳಿಸ್ಕೊಟ್ಬಿಟ್ಟು ಆಮೇಲೆ ಬಿಟ್ಟುಬಿಟ್ರೆ ಅವರನ್ನು ಏನಾಗುತ್ತೆ, ಒಂದಿನ ಬಂದರು ತಿಳ್ಕೊಂಡ್ರು ಮತ್ತು ಬರಲೇ ಇಲ್ಲ ಅಂದರೆ ಬುದ್ಧಿ ಬೇರೆ ಬೇರೆದರಲ್ಲಿ ತೊಡಗಿಸ್ಕೊಂಡು ಬಿಡ್ತಾರೆ, ಕನೆಕ್ಟ್ ಆಗಿಬಿಡುತ್ತೆ. ಮಕ್ಕಳೇ ಸ್ಕೂಲಲ್ಲಿ ಯಾರಾದರೂ ಒಂದೇ ದಿನ ಓದ್ತಾರ? ಸ್ಕೂಲಿನ ವಿದ್ಯೆ ಅಂದರೆ ಬಾಬಾ ಹೇಳ್ತಾರೆ ರೆಗ್ಯುಲರಾಗಿ ಓದಬೇಕಾಗುತ್ತಲ್ಲ, ಹಾಗೆ ಇದು ಸ್ಕೂಲ್. ಇದು ಒಂದಿನ ಬಂದು ನಾನು ಕೇಳಿಬಿಟ್ಟೆ ತಿಳ್ಕೊಂಬಿಟ್ರೆ ನನಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅಂತಲ್ಲ. ಇದು ವಿದ್ಯೆ, ಸ್ಕೂಲ್. ಪ್ರತಿನಿತ್ಯನೂ ಓದಬೇಕು, ರೆಗ್ಯುಲರ್. नॉलेज एक दिन में नहीं समझी जा सकती. बेहद का बाप हमको पढ़ाते, ज़रूर बेहद की पढ़ाई होगी. ಜ್ಞಾನ ಒಂದು ದಿನದಲ್ಲಿ ತಿಳ್ಕೊಳ್ಳುವಂಥದ್ದಲ್ಲ. ಇದು ಒಂದು ಜನ್ಮದ ಪದವಿಗೆ ಎಷ್ಟು ವರ್ಷ ಓದ್ತಾರೆ? ಇದು 2500 ವರ್ಷದ ಪದವಿಗೆ ಎಷ್ಟು ಸಮಯ ಓದಬೇಕು? ಒಂದಿನ ತಿಳ್ಕೊಂಬಿಟ್ಟೆ, 7 ದಿನ ಕೋರ್ಸ್ ಕೇಳಿಬಿಟ್ಟೆ, ನನಗೆಲ್ಲ ಗೊತ್ತಿದೆ. ಬಾಬಾ ಹೇಳ್ತಾರೆ ಇದು ಸಾಧ್ಯ ಇಲ್ಲ. ಬೇಹದ್ ತಂದೆ ನಮಗೆ ಓದಿಸ್ತಾರೆ, ಅವಶ್ಯಕವಾಗಿ ಬೇಹದ್ದಿನ ವಿದ್ಯೆ ಇದು. ಬೇಹದ್ದಿನ ರಾಜ್ಯ ಭಾಗ್ಯ ಕೊಡ್ತಾರೆ. ಭಾರತ್ ಮೇ ಬೇಹದ್ ಕಾ ರಾಜ್ಯ ತಾನ, ಏ ಲಕ್ಷ್ಮೀನಾರಾಯಣ್ ಬೇಹದ್ ಕಾ ರಾಜ್ಯ ಕರ್ತೇತೆ. ಬಾಬಾ ಹೇಳ್ತಾರೆ ಭಾರತದಲ್ಲಿ ಬೇಹದ್ ರಾಜ್ಯ ಇತ್ತಲ್ಲ, ಈ ಲಕ್ಷ್ಮೀನಾರಾಯಣರು ಬೇಹದ್ ರಾಜ್ಯ ಮಾಡ್ತಾಯಿದ್ರು. किसको ये बातें स्वप्न में भी नहीं है जो पूछे कि इन्हें राज्य कैसे लिया. ಬಾಬಾ ಹೇಳ್ತಾರೆ ಈ ಪ್ರಶ್ನೆ ಜಗತ್ತಲ್ಲಿ ಯಾರೊಬ್ಬರಿಗೂ ಸ್ವಪ್ನ ಮಾತ್ರದಲ್ಲೂ ಬಂದಿಲ್ಲ, ಬರೋದೂ ಇಲ್ಲ. ಯಾರಾದರೂ ಈ ಪ್ರಶ್ನೆ ಕೇಳ್ತಾರ, ಇವರಿಗೆ ಈ ರಾಜ್ಯ ಹೇಗೆ ಸಿಕ್ತು, ಹೆಂಗೆ ಪಡ್ಕೊಂಡ್ರು? ಈ ಪ್ರಶ್ನೆನೇ ಇಲ್ಲ, ಈ ವಿಚಾರನೇ ಇಲ್ಲ ಮನುಷ್ಯರ ಬುದ್ಧಿಯಲ್ಲಿ. ಉನೋಮೆ ಪ್ಯೂರಿಟಿ ಜಾಸ್ತಿ ಥಿ, ಯೋಗಿ ಹೇನಾ, ಇಸಿಲಿಯೇ आयु भी बड़ी होती. हम ही योगी थे, फिर 84 जन्म ले भोगी भी ज़रूर बनना है. ಈಗ ದೇವತೆಗಳ ಆಯುಷ್ಯ ದೀರ್ಘ ಆಯುಷ್ಯ ಹೆಂಗಾಯಿತು? ಪವಿತ್ರತೆ, ನಿರ್ವಿಕಾರಿ ಜೀವನ, ಯೋಗಿ ಜೀವನ. ಬಾಬಾ ಹೇಳ್ತಾರೆ ದೀರ್ಘ ಆಯುಷ್ಯ ಇರುತ್ತೆ. ನಾವೇ ಯೋಗಿಗಳಾಗಿದ್ವಿ. ಯೋಗ ಅಂದರೆ ಈ ಯೋಗ ಸತ್ಯಯುಗದಲ್ಲಿ ಮಾಡ್ತಾರೆ ಅಂತಲ್ಲ, ಸಂಗಮ ಯುಗದ
ಯೋಗಿ ಜೀವನದ ಪ್ರಾರಬ್ಧವನ್ನು 2500 ವರ್ಷ ಪಡ್ಕೊಳ್ತಾರೆ. ಆ ಪವಿತ್ರತೆಯ ಶಕ್ತಿ ಅದು. ಬಾಬಾ ಹೇಳ್ತಾರೆ ದೀರ್ಘ ಆಯುಷ್ಯಿರುತ್ತೆ. ಮತ್ತು ಯೋಗಿ ಇದ್ದವರು 84 ಜನ್ಮ ತಗೊಂಡು ಏನಾಗಿದ್ದೀರಿ, ಭೋಗಿಗಳು ಅವಶ್ಯಕವಾಗಿ ಆಗಲೇಬೇಕು, ಆಗಿದ್ದೀರಿ. ಮನುಷ್ಯ ನಹಿ ಜಾನ್ತೆ ಕಿ ಯೇ ಜರೂರ್ ಪುನರ್ಜನ್ಮ ಮೇ ಆಯೇ ಹೋಂಗೆ. ಮನುಷ್ಯರಿಗಿದು ಗೊತ್ತೇ ಇಲ್ಲ, ದೇವತೆಗಳೂ ಪುನರ್ಜನ್ಮವನ್ನು ಪಡೀತಾ ಕೆಳಗೆ ಬರ್ತಾರೆ ಅಂತ. ಇನೋಕೋ ಭಗವಾನ್ ಭಗವತಿ ನಹಿ ಕಹಾ ಜಾತಾ, ಇನ್ಸೆ ಪಹಲೆ ತೋ ಕೊಯ್ ಹೇ ನಹಿ ಜಿಸ್ನೆ 84 ಜನ್ಮ ಲಿಯಾ ಹೋ. ಬಾಬಾ ಹೇಳ್ತಾರೆ ಇವರಿಗೆ ಭಗವಾನ್ ಭಗವತಿ ಅಂತ ಕರೆಯೋದಿಲ್ಲ, ದೇವಿ ದೇವತೆಗಳು ಅನ್ನೋದು ಸರಿ ಇದೆ. ಇವರಿಗಿಂತ ಹಿಂದೆ ಇನ್ಯಾರೂ ಇಲ್ಲ, ಇವರೇ ಫಸ್ಟ್, ಮೊಟ್ಟ ಮೊದಲ ರಾಜ್ಕುಮಾರ ರಾಜ್ಕುಮಾರಿ ಶ್ರೀ ರಾಧೆ ಕೃಷ್ಣನೇ ಲಕ್ಷ್ಮೀನಾರಾಯಣರಾಗಿ ಫಸ್ಟ್ ರಾಜ್ಯ ಮಾಡೋರು. ಅವರೇ 84 ಜನ್ಮವನ್ನು ಪಡೀತಾರೆ. ಮೊಟ್ಟ ಮೊದಲು ಸತ್ಯಯುಗದಲ್ಲಿ ರಾಜ್ಯ ಮಾಡ್ತಾರೆ, ಅವರೇ 84 ಜನ್ಮ ತಗೊಂಡು ನಂಬರ್ ವಾರ್ ಕೆಳಗೆ ಬರ್ತಾರೆ, ಅಂದರೆ ಪತಿತರು ತಮೋ ಪ್ರಧಾನರಾಗ್ತಾರೆ. हम आत्मा सो देवता बनेंगे फिर हम सो ಕ್ಷತ್ರಿಯ ಡಿಗ್ರಿ ಕಮ್ ಹೋಗಿ. ನಾವೇ ಆತ್ಮ ಸೋ ದೇವತೆಗಳಾಗ್ತೀವಿ, ಬ್ರಾಹ್ಮಣರಿಂದ ದೇವತೆಗಳಾಗ್ತೀವಿ, ದೇವತೆಗಳಿಂದ ಕ್ಷತ್ರಿಯರು. ಬಾಬಾ ಹೇಳ್ತಾರೆ ನೀವು ಕೆಳಗೆ ಇಳಿತಾ ಹೋದಷ್ಟು ನಿಮ್ಮ ಡಿಗ್ರಿ ಕಡಿಮೆ ಆಗ್ತಾ ಹೋಗುತ್ತೆ, ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಗಾಯನ ಇದೆ ಪೂಜ್ಯ ಸೋ ಪೂಜಾರಿ, ಸತೋ ಪ್ರಧಾನರೇ ತಮೋ ಪ್ರಧಾನರಾಗ್ತೀರಿ. ऐसा पुनर्जन्म लेते लेते नीचे चले जाएंगे, ये कितना सहज है. ಬಾಬಾ ಹೇಳ್ತಾರೆ ಈ ಥರ ಪುನರ್ಜನ್ಮ ಪಡೀತಾ ಪಡೀತಾ ನೀವು ಕೆಳಗೆ ಬರ್ತೀರಿ, ಇದೆಲ್ಲ ತಿಳ್ಕೊಳ್ಳೋದು ಎಷ್ಟು ಸಹಜ. ಪರಂತು ಮಾಯಾ ಐಸಾ ಹೇ जो सब बातें बुला देती है. ಮಾಯೆ ಯಾವ ಥರ ಇದೆ ಅಂದರೆ ಇಷ್ಟು ಸರಳವಾಗಿರೋ ವಿಚಾರಗಳನ್ನು ಮರೆಸಿಬಿಡುತ್ತೆ. ये सब पॉइंट्स इकट्ठी कर किताब आदि बनाएं, लेकिन वह तो कुछ रहेगी नहीं, ये टेम्ಪ್ರರಿ है. ಈಗೆಲ್ಲ ಪಾಯಿಂಟ್ಸನ್ನು ಬಾಬೋರ್ ಮುರುಳಿನ ಬುಕ್ಸ್ ಎಲ್ಲ ಮಾಡ್ತೀರಿ ಸರಿ, ಬಾಬಾ ಹೇಳ್ತೀರಿ ಇದು ಯಾವುದು ಇರೋದಿಲ್ಲ, ಇದೆಲ್ಲ ಟೆಂಪ್ರರಿ, ವಿನಾಶದಲ್ಲಿ ಎಲ್ಲದೂ ಹೋಗುತ್ತೆ. ಬಾಪ್ನೆ कोई गीता नहीं सुनाई थी, बाप तो जैसे अब समझा रहे ऐसे समझाया था. ಬಾಬಾ ಹೇಳ್ತಾರೆ ಬಾಬೋರು ಕೂತ್ಕೊಂಡು ಏನೋ ಗೀತೆ ಹೇಳಿದ್ರು ಯುದ್ಧ ಭೂಮಿಯಲ್ಲಿ, ಆ ಥರ ಅಲ್ಲ. ಬಾಬೋರು ಇವಾಗ ಹೆಂಗೆ ಬ್ರಹ್ಮನ ಮುಖ ಕಮಲದಿಂದ ತಿಳಿಸ್ಕೊಡ್ತಾ ಇದ್ದಾರೋ ಅದೇ ರೀತಿ ತಿಳಿಸ್ಕೊಟ್ಟಿದ್ರು ಕಲ್ಪದ ಹಿಂದೆನೋ. ವೇದಶಾಸ್ತ್ರ ಆದಿ सब बाद में बनते हैं, ये सब होल लॉट जो है विनाश होगा तो सब जल जाएंगे. सतयुग त्रेता में कोई पुस्तक आदि नहीं, फिर ಭಕ್ತಿ ಮಾರ್ಗ में बनते हैं. ಈ ವೇದಶಾಸ್ತ್ರಗಳೆಲ್ಲವೂ ಆ ನಂತರ ಬರುತ್ತೆ, ದ್ವಾಪರ ಯುಗದ ನಂತರದಲ್ಲಿ. ಬಾಬಾ ಹೇಳ್ತಾರೆ ಇದೆಲ್ಲ ಏನೆಲ್ಲ ಇದೆ ಟೋಟಲ್ ಇಡೀ ಜಗತ್ತಲ್ಲಿ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದು ಇದೆಲ್ಲದೂ ಈಗ ವಿನಾಶ ಆಗುತ್ತೆ. ಎಷ್ಟೊಂದು ವಸ್ತುಗಳಿದೆ ಇವಾಗ. ರಾವಣ ಕೋ ಭಿ ಬನಾತೆ ಹೇ ಪರಂತು ಬೇಸಮಜಿ ಸೆ. ಬಾಬಾ ಹೇಳ್ತಾರೆ ರಾವಣನ ಚಿತ್ರನೂ ಮಾಡ್ತಾರೆ, ತಿಳುವಳಿಕೆ ಹೀನರಾಗಿ ಮಾಡ್ತಾರೆ. कुछ भी बता नहीं सकते, बाप समझाते, ये हर वर्ष बनाते और जलाते, ज़रूर ये बड़ा दुश्मन है. ಬಾಬಾ ತಿಳಿಸ್ಕೊಡ್ತಾರೆ ರಾವಣನ ಚಿತ್ರ ಪ್ರತಿ ವರ್ಷವೂ ಮಾಡ್ತಾರೆ, ಪ್ರತಿ ವರ್ಷವೂ ಸುಡ್ತಾರೆ. ಅಂದರೆ ಅರ್ಥ ರಾವಣ ಅತಿ ದೊಡ್ಡ ಶತ್ರು. ಪರಂತು ದುಶ್ಮನ್ ಕೇಸೆ ಕೋಯ್ ನೈ ಜಾನ್ತೆ. ಹೆಂಗೆ ಶತ್ರು ಆದ ರಾವಣ ನಮಗೆ ಇದು ಯಾರಿಗೂ ಗೊತ್ತಿಲ್ಲ. वह समझते सीता चुरा ले गए इसलिए शायद दुश्मन है. ಜನ ಏನು ತಿಳ್ಕೊಂಡಿದ್ದಾರೆ, ರಾವಣ ರಾಮನ ಪತ್ನಿ ಸೀತೆ ಅಪಹರಿಸಿದ್ನಲ್ಲ ಅದಕ್ಕೆ ಶತ್ರು ಅಂತ. ಪರಂತು ದುಶ್ಮನ್ कैसे, राम की सीता को चुरा ले जावे बड़ा डाकू हुआ ना. कभी चोरी की, त्रेता में कहे व त्रेता के अंत में इन बातों पर भी विचार किया जाता है. ಬಾಬಾ ಹೇಳ್ತಾರೆ ರಾಮನ ಪತ್ನಿ ಸೀತೆಯ ಅಪಹರಣ ಮಾಡಿದರು ಅಂದರೆ ಎಷ್ಟು ದೊಡ್ಡ ಡಾಕು ಅಂತ ಆಯ್ತಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಹೆಂಗೆ ಸೀತೆನ ಅಪಹರಿಸಿದ್ರು.
ತ್ರೇತಾದಲ್ಲಿ ಅಂತ ಹೇಳ್ತೀರಾ, ತ್ರೇತಾದ ಅಂತ್ಯದಲ್ಲಿ ಅಂತ ಹೇಳ್ತೀರಾ, ಇದ್ರ ಬಗ್ಗೆ ವಿಚಾರ ಮಾಡಿ. ಕಭಿ ಚೋರಿ ಹೋನಿ ಚಾಹಿಯೆ, ಕೌನ್ ಸೆ ರಾಮ್ ಕಿ ಸೀತಾ ಚೋರಿ ಹುಯಿ. ಯಾವಾಗಾದರೂ ಅಪಹರಣ ಆಗುತ್ತೆ. ಯಾವ ರಾಮನ ಪತ್ನಿ ಯಾವ ಸೀತೆಯ ಅಪಹರಣ ಆಯಿತು. ರಾಮ್ सीता की भी राजधानी चली है क्या, एक ही राम सीता चले आए क्या, ये तो शास्त्रों में जैसे कहानी लिखी हुई है. ಬಾಬಾ ಹೇಳ್ತಾರೆ, ಯಾವ ರಾಮನ ಪತ್ನಿ ಸೀತೆಯ ಅಪಹರಣ ಆಯಿತು. ಬಾಬಾ ಕೇಳೋದು ಇದೆಲ್ಲ ನೀವು ವಿಚಾರ ಮಾಡಬೇಕು. ರಾಮ ಸೀತೆ ರಾಜಧಾನಿ ಎಷ್ಟು ಸಮಯ ನಡೆಯುತ್ತೆ. ಒಬ್ಬರೇ ರಾಮ ಸೀತೆ 2500 ವರ್ಷ ಅಥವಾ 1250 ವರ್ಷ ರಾಜ್ಯ ಮಾಡ್ತಾರಾ. ಬಾಬಾ ಹೇಳ್ತಾರೆ, ಇದು ಯಾವುದೇ ಮಾತು ಮನುಷ್ಯರಿಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ತಿಳಿಸ್ಕೊಡ್ಬೇಕು. इस शास्त्रों में जैसे कहानी लिखी हुई, विचार किया जाता कौन सी सीता. ಬಾಬಾ ಹೇಳ್ತಾರೆ, ಶಾಸ್ತ್ರಗಳಲ್ಲಿ ಕಥೆಗಳನ್ನು ಬರೆದಿಟ್ಬಿಟ್ಟಿದ್ದಾರೆ, ಆದರೆ ನೀವು ವಿಚಾರ ಮಾಡಬೇಕು ಯಾವ ಸೀತೆ. 12 ನಂಬರ್ ಹೋತೆ ಹೇ ನಾ ರಾಮ್ ಸೀತಾ, ತೋ ಕೌನ್ ಸಿ ಸೀತಾ ಕೋ ಚುರಾಯ. ಬಾಬಾ ಹೇಳ್ತಾರೆ, ರಾಮ ಸೀತೆ ಅಂದರೆ ತ್ರೇತಾಯುಗದ 12 ಜನ್ಮದಲ್ಲಿ 12 ಜನ ರಾಮ ಸೀತೆ ರಾಜ್ಯ ಆಗುತ್ತೆ. ಹಾಗಾದರೆ ಅದರಲ್ಲಿ ಯಾವ ಸೀತೆನ ಅಪಹರಿಸಿದ್ರು. ज़रूर पिछाड़ी का होगा. ये जो कहते हैं राम की सीता चुराई गई, अब राम के राज्य में सारा समय एक का राज्य तो नहीं होगा. ಬಾಬಾ ಹೇಳ್ತಾರೆ, ಅವಶ್ಯಕವಾಗಿ ಲಾಸ್ಟ್ ಸೀತೆನ ಅಪಹರಿಸಿರಬೇಕು. ಬಾಬಾ ಹೇಳೋದು, ರಾಮರಾಜ್ಯ ಇಡೀ ಸಮಯ ಒಬ್ಬರದೇ ರಾಜ್ಯ ಇರೋದಿಲ್ಲ. 12 ಜನದ ರಾಜ್ಯ ನಡೆಯುತ್ತಲ್ಲ, 12 ಗದ್ದಿ ನಡೆಯುತ್ತೆ. ತೋ ಕೌನ್ಸೆ ನಂಬರ್ಗೆ ಸೀತಾ ಚುರಾಯಿ. ಮತ್ತು ಕೇಳ್ತಾರೆ ಬಾಬಾ ಅವರು, ಹಾಗಾದರೆ ಯಾವ ನಂಬರಿನ ಸೀತೆನ ರಾವಣ ಅಪಹರಿಸಿದ್ದು. ಎಸ್ಸ ಬಹು ಸಮಜ್ನೆ ಕಿ ಬಾತೆ ಹೇ, तुम बच्चे बड़ी शीतलता से किसी को भी ये सब राज समझा सकते हो. ಇದೆಲ್ಲ ಭಾಳ ಚೆನ್ನಾಗಿ ತಿಳ್ಕೊಬೇಕಾಗಿರೋ ಮಾತುಗಳು. ನಿಮ್ಮ ಮಕ್ಕಳು ಬಹಳ ಶೀತಲತೆಯಿಂದ ಯಾರಿಗಾದರೂ ಈ ರಹಸ್ಯವನ್ನು ಚೆನ್ನಾಗಿ ತಿಳಿಸ್ಕೊಡ್ಬೋದು ನೀವು. बाप समझाते हैं भक्ति मार्ग में मनुष्य कितना धक्का खाते खाते दुखी हो गए हैं. ಬಾಬೋರು ತಿಳಿಸ್ಕೊಡ್ತಾರೆ ಮಕ್ಕಳಿಗೆ, ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟು ಪೆಟ್ಟು ತಿಂದು ತಿಂದು ದುಃಖಿಗಳಾಗ್ಬಿಟ್ಟಿದ್ದಾರೆ. ಜಬ್ ಅತಿ ದುಃಖಿ ಹೋತೆ ತಬ್ ರಡಿಯಾ ಮಾರ್ತೆ ಬಾಬಾ ಇಸ್ ದುಃಖ ಸೆ ಚುಡಾವ್. ತುಂಬ ದುಃಖಿಗಳಾದಾಗ ತುಂಬ ಕೂಗ್ತಾರೆ, ಭಗವಂತನ ಕರೀತಾರೆ, ಬಾಬಾ ಪರಮಾತ್ಮ ತಂದೆ ನಮ್ಮ ದುಃಖವನ್ನು ದೂರ ಮಾಡು, ದುಃಖದಿಂದ ಬಿಡಿಸು. रावण तो कोई चीज़ नहीं है ना, अगर है तो अपने राजा को फिर हर वर्ष मारते क्यों है. रावण की ज़रूर स्त्री भी होगी, ಮಂಡೋದರಿ ದಿಕ್ಕಾತೆ ಹೇ. ಬಾಬಾ ಹೇಳ್ತಾರೆ, ರಾವಣ ಅಂದರೆ ವ್ಯಕ್ತಿ ಅಲ್ಲ, ರಾವಣನು ರಾಜ ಅಂತ ತೋರಿಸ್ತಾರೆ. ರಾವಣ ರಾಜನ್ನ ಪ್ರತಿ ವರ್ಷ ಯಾಕೆ ಸಾಯಿಸ್ತಾರೆ. ರಾವಣನಿಗೂ ಪತ್ನಿ ಇದ್ದಾರಲ್ವ, ಮಂಡೋದರಿ ತೋರಿಸ್ತಾರೆ. ಮಂಡೋದರಿ ಕಾ ಬುತ್ ಬನಾಕರ್ ಜಲಾಯ್ ಅಸಾ ಕಭಿ ದೇಖಾ ನಹಿ. ಮಂಡೋದರಿ ಚಿತ್ರ ಮಾಡಿ ಸುಡೋದೆಲ್ಲೂ ನೀವು ನೋಡೇ ಇಲ್ಲ, ರಾವಣನ ಮಾತ್ರ ಸುಡ್ತಾರೆ. तो बाप पेट समझाते ये है झूठी माया झूठी खाया. अभी तुम झूठे मनुष्य से सच्चे देवता बनने बैठे हो. ಬಾಬೋರು ತಿಳಿಸ್ಕೊಡ್ತಾರೆ ಮಕ್ಕಳಿಗೆ, ಮಕ್ಕಳು ಇದೆಲ್ಲವೂ ಅಸತ್ಯ ಕಥೆಗಳು. ಮಾಯೇನೂ ಅಸತ್ಯ, ಕಾಯನೂ ಅಸತ್ಯ, ದುನಿಯಾ ಜಗತ್ತೇ ಅಸತ್ಯ. ಇದು ಬಾಬಾ ಹೇಳ್ತಾರೆ, ಈಗ ನಿಮ್ಮ ಮಕ್ಕಳು ಅಸತ್ಯ ಮನುಷ್ಯರಿಂದ ಸತ್ಯ ದೇವತೆಗಳಾಗಕ್ಕೆ ಇಲ್ಲಿ ಬಂದು ಕುಳಿತಿದ್ದೀರಿ. ಫರಕ್ ತೋ ಹುವಾನ ವಹಾ ತೋ ಸದೈವ್ ಸಚ್ ಬೋಲೆಂಗೆ. ಬಾಬಾ ಹೇಳ್ತಾರೆ, ವ್ಯತ್ಯಾಸ ಇದೆಯಲ್ಲ ದೇವತೆಗಳಿಗೂ ಮನುಷ್ಯರಿಗೂ. ಅಲ್ಲಂತೂ ಸದಾ ಸತ್ಯವನ್ನೇ ಹೇಳ್ತಾರೆ, ಅದು ಸತ್ಯ ಕಂಡ, ಇದು ಅಸತ್ಯ ಕಂಡ. ಇದು ಜೂಟ್ ಹಿ ಬೋಲ್ತೆ ರೇತೆ ಹೇ. ಇಲ್ಲಂತೂ ಮನುಷ್ಯರು ಅಸತ್ಯವನ್ನೇ ಹೇಳ್ತಾ ಇರ್ತಾರೆ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते.
अब रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते। धारणा के लिए मुख्य सार धारणೆಗೋಸ್ಕರ ಮುಖ್ಯ ಸಾರಾಂಶ ಮುರಳಿಯ ಸಾರ ಮೊದಲನೇದು ज्ञान सागर बाप जो रोज़ बेहद की पढ़ाई पढ़ाते उस पर विचार सागर मंथन करना जो पढ़ा वह दूसरों को भी ज़रूर पढ़ाना है। ಜ್ಞಾನ ಸಾಗರ ತಂದೆ ಪ್ರತಿನಿತ್ಯನೂ ಯಾವ ಬೇಹದ್ ವಿದ್ಯೆ ಓದಿಸ್ತಾರೆ ಇದ್ರ ಬಗ್ಗೆ ವಿಚಾರ ಸಾಗರ ಮಥನ ಮಾಡಬೇಕು, ಚಿಂತನೆ ಮಾಡಬೇಕು. ಏನು ಓದ್ತೀರಿ ಬಾಬೋರಿಂದ ಅವಶ್ಯಕವಾಗಿ ಬೇರೆಯವರಿಗೂ ಇದನ್ನು ಓದಿಸ್ಬೇಕು. ಎರಡನೇದು ये बेहद का ड्रामा कैसे चल रहा ये अनादि बना बनाया वंडरफुल ड्रामा है। इस राज को अच्छी रीति समझकर फिर समझाना है। ಇದು ಬೇಹದ್ ಡ್ರಾಮಾ ಹೇಗೆ ನಡೆಯುತ್ತೆ, ಇದು ಅನಾದಿ ಮಾಡಲ್ಪಟ್ಟಿರೋ ಅದ್ಭುತವಾದ ಡ್ರಾಮಾ ಇದು. ಇದರ ರಹಸ್ಯ ಚೆನ್ನಾಗಿ ತಿಳ್ಕೊಂಡು ನೀವು ಬೇರೆಯವರಿಗೂ ತಿಳಿಸ್ಕೊಡ್ಬೇಕು. ಎಷ್ಟು ಚೆನ್ನಾಗಿ ತಿಳ್ಕೊಳ್ತೀರಿ ಅಷ್ಟು ಚೆನ್ನಾಗಿ ಬೇರೆಯವರಿಗೂ ತಿಳಿಸ್ಕೊಡೋಕ್ಕೆ ಸಾಧ್ಯ. ಇವತ್ತಿನ ವರದಾನ पवित्रता की श्रेष्ठ धारणा द्वारा एक धर्म के संस्कार वाले समर्थ साम्राट भव. ಪವಿತ್ರತೆಯ ಶ್ರೇಷ್ಠ ಧಾರಣೆಯಿಂದ ಒಂದು ಧರ್ಮದ ಸಂಸ್ಕಾರ ಇರೋ ಸಮರ್ಥ ಸಾಮ್ರಾಟ ಭವ. ಏಕೆಂದರೆ ನೀವು ಸಮರ್ಥ ಸಾಮ್ರಾಟರು ಯಾವಾಗ ಆಗ್ತೀರಿ, ಪವಿತ್ರತೆಯ ಶ್ರೇಷ್ಠ ಧಾರಣೆಯಿಂದ ಒಂದು ಧರ್ಮ, ಪವಿತ್ರತೆಯ ಒಂದು ಧಾರಣೆ, ಒಂದು ಧರ್ಮದ ಸಂಸ್ಕಾರ ಇರೋರೆ ಸಮರ್ಥ ಸಾಮ್ರಾಟ ಭವ. आपके स्वराज्य का धर्म अर्थात धारणा है पवित्रता. एक धर्म अर्थात एक धारणा. ನಿಮ್ಮ ಸ್ವರಾಜ್ಯದ ಧರ್ಮ ಅರ್ಥಾತ್ ಧಾರಣೆನೇ ಪವಿತ್ರತೆ. ಒಂದು ಧರ್ಮದ ಅರ್ಥ ಅಂದರೆ ಒಂದು ಪವಿತ್ರತೆಯ ಧಾರಣೆ. स्वपन व संकल्प मात्र भी अपवित्रता अर्थात दूसरे धर्म न हो, क्योंकि जहाँ पवित्रता है वहाँ अपवित्रता अर्थात व्यर्थ व विकल्प का नाम निशान नहीं होगा. ಬಾಬಾ ಹೇಳ್ತಾರೆ, ಸ್ವಪ್ನ ಸಂಕಲ್ಪ ಮಾತ್ರದಲ್ಲೂ ಅಪವಿತ್ರತೆ ಅಂದರೆ ಅನ್ಯ ಧರ್ಮ ಇಲ್ಲ. ಏಕೆಂದರೆ ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಅಪವಿತ್ರತೆ ಅಂದರೆ ವ್ಯರ್ಥ, ವಿಕಲ್ಪ, ಇದು ಯಾವುದರ ಹೆಸರು ಚಿಹ್ನೆನೂ ಇರಲಿಕ್ಕೆ ಸಾಧ್ಯ ಇಲ್ಲ, ಇರೋದಿಲ್ಲ. ऐसा संपूर्ण पवित्रता के संस्कार भरने वाले ही समर्थ सम्राट है. ಯಾರು ಈ ಥರ ಸಂಪೂರ್ಣ ಪವಿತ್ರತೆಯ ಸಂಸ್ಕಾರ ತುಂಬಿಕೊಳ್ತಾರೆ, ಸಂಸ್ಕಾರ ಧಾರಣೆ ಮಾಡಿಕೊಳ್ತಾರೆ, ಅವರೇ ಸಮರ್ಥ ಸಾಮ್ರಾಟರು. अभी के श्रेष्ठ संस्कार के आधार से भविष्य संसार बनता है. ಈಗಿನ ನಿಮ್ಮ ಶ್ರೇಷ್ಠ ಸಂಸ್ಕಾರದ ಆಧಾರದ ಮೇಲೇ ಭವಿಷ್ಯದ ಶ್ರೇಷ್ಠ ಜಗತ್ತಿನ ನಿರ್ಮಾಣ ಆಗುತ್ತೆ. ಏಕೆಂದರೆ ಸತ್ಯಯುಗದಲ್ಲಿ ಒಂದು ರಾಜ್ಯ ಅಂದರೆ ಆ ಒಂದು ರಾಜ್ಯ ಇಲ್ಲಿ ಪವಿತ್ರತೆಯ ಒಂದು ಧರ್ಮ, ಒಂದು ರಾಜ್ಯ. ಅಭಿಕೆ ಸಂಸ್ಕಾರ ಭವಿಷ್ಯ ಸಂಸಾರ ಫೌಂಡೇಶನ್ ಹೇ. ಈಗಿನ ನಿಮ್ಮ ಒಂದು ಪವಿತ್ರತೆಯ ಧಾರಣೆಯ ಒಂದು ಧರ್ಮದ ಸಂಸ್ಕಾರ ಇದೇ ಭವಿಷ್ಯ ಜಗತ್ತಿಗೆ ಫೌಂಡೇಶನ್. ಪವಿತ್ರತೆಯೇ ಫೌಂಡೇಶನ್, ಅದು ಒಂದು ಪವಿತ್ರತೆಯ ಸಂಪೂರ್ಣ ಧಾರಣೆ. स्लोगन विजयी रतन वही बनते हैं जिनकी सच्ची प्रीत एक परमात्मा से है. ವಿಜಯी ರತ್ನಗಳು ಅವರೇ ಆಗಲಿಕ್ಕೆ ಸಾಧ್ಯ ಯಾರ ಸತ್ಯವಾದ ಪ್ರೀತಿ ಒಬ್ಬ ಪರಮಾತ್ಮನ ಜೊತೆ ಇದೆ. ವಿಜಯी ರತ್ನಗಳು ಅವರೇ ಆಗಲಿಕ್ಕೆ ಸಾಧ್ಯ ಯಾರ ಸತ್ಯ ಪ್ರೀತಿ ಒಬ್ಬ ಪರಮಾತ್ಮನ ಜೊತೆ ಇದೆ. ಓಂ ಶಾಂತಿ. ಪಾವನ ಆಗೋ ವಿದ್ಯೆ ಬಾಬೋರೇನು ಓದಿಸ್ತಾರೆ, ಇದು ಸಹಜ ವಿದ್ಯೆ. ಇದು ಎಲ್ಲರೂ ಓದ್ಬೋದು, ಮಕ್ಕಳು, ಯುವಕರು, ಮುದುಕರು ಎಲ್ಲರೂ ಓದ್ಬೋದು. ಓದಿದ ವಿದ್ಯೆನ ಬೇರೆಯವರಿಗೂ ಓದಿಸ್ಬೇಕು. ಓಂ ಶಾಂತಿ.